ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ನರಸಿಂಹೋಖಿಲಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿಃ ಕಲ್ಯಾಣಾದ್ಭುತಗಾತ್ರಾರ್ಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ ವ್ಯಾಸಾರ್ಯ ಭವನಾಶಾರ್ಯ ಶ್ರೀಶಾರ್ಯ ಗುಣರಾಶರೇ ಹೃದ್ಯಾರ್ಯ ಶುದ್ಧವಿದ್ಯಾರ್ಯ ಮಧ್ವಾರ್ಯ ಚ ನಮೋ ನಮಃ ನೌಮಿನ್ಯಾರ್ಯ ಸುಧಾಧಿಕರ್ಜರ ಮುನೀನ್ ಶ್ರೀಪಾದರಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರ್ಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚರಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋಜೋ ಗುರುರಪಿ ಪರಮಶ್ಚಿಂತರೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವನೆ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋರ್ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜರಮುದೀರಯೇತ್ ಸ್ವಸ್ತ್ಯಸ್ತು ಹರಿ ಓಂ ಹರಿ ಓಂ ಹರಿ ಓಂ. ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ ಹೇಗೆ ಸೃಷ್ಟಿ ಮಾಡಬೇಕು ಅಂತ ಮೊದಲಿಗೆ ಆಲೋಚನೆ ಮಾಡ್ತಾರೆ. ಹಿಂದಿನ ಕಲ್ಪದಲ್ಲಿ ಹೇಗೆ ಸೃಷ್ಟಿಯಾಗಿದೆ ಅದೇ ವಿಧವಾಗಿ ಸೃಷ್ಟಿಯಾಗಬೇಕು, ವ್ಯತ್ಯಾಸವಾಗಬಾರದು. ದೇವರು ಆ ಕಾರ್ಯವನ್ನು ಒಪ್ಪಿಸಿದ್ದಾನೆ. ಮೊದಲಿಗೆ ಭಗವಂತ ಬ್ರಹ್ಮದೇವರನ್ನು ಹುಟ್ಟಿಸಿದ. ನಿನ್ನ ಮಗ ನಾನು, ನನ್ನ ತಂದೆ ನೀವು, ನಿಮ್ಮ ಆದೇಶ ಏನು, ನಾನು ಏನು ಕೆಲಸ ಮಾಡಬೇಕು ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ. ಅಂದರೆ ಸೃಷ್ಟಿ ಕಾರ್ಯ ಎಷ್ಟು ದೊಡ್ಡದು ಅಂತನ್ನೋದು ಭಾಗವತದಿಂದ ನಮಗೆ ತಿಳಿದು ಬರ್ತದೆ. ಭಾಗವತ ಇರಲಿ, ಮಹಾಭಾರತ ಇರಲಿ, ರಾಮಾಯಣ ಇರಲಿ, ಸೃಷ್ಟಿ ಕಾರ್ಯ ಪರಮಾದ್ಭುತವಾದ ಕಾರ್ಯ. ಅದೊಂದು ದೊಡ್ಡದಾದ ದೇವರ ಪೂಜೆ ಅಂತ ಈ ಪುರಾಣಗಳ ಅಧ್ಯಯನ ಮಾಡಿದಾಗ ನಮಗೆ ಅರ್ಥವಾಗ್ತದೆ. ಬ್ರಹ್ಮದೇವರು ಕೇಳ್ತಾರೆ, ನಾನೇನು ಮಾಡಲಿ, ಏನು ಸೇವೆ ಮಾಡಲಿ, ನನ್ನ ತಂದೆ ಅಲ್ವಾ, ಹೀಗಾಗಿ ನೀವು ಆದೇಶ ಮಾಡಬೇಕು ಅಂದಾಗ ದೇವರು ಹೇಳ್ತಾರೆ ಅಂತ ನಾನೇನು ಮಾಡಿದ್ದೇನೆ ಅಂತ. ಸುಮ್ಮನೆ ಅವರಿಬ್ಬರ ಮಧ್ಯದಲ್ಲಿ ಆ ತರಹದ ಸಂವಾದ. ನಾನೇನು ಮಾಡಿದ್ದೇನೆ, ನನ್ನನ್ನು ಹುಟ್ಟಿಸಿದ್ದಿ, ನೀನು ಹುಟ್ಟಿಸು, ನೀನು ಸೃಷ್ಟಿಯನ್ನು ಮಾಡು, ನಾನು ನಿನ್ನನ್ನು ಹುಟ್ಟಿಸಿದ್ದೇನೆ, ಹಾಗಾದರೆ ನೀನು ಆ ಸೃಷ್ಟಿಯನ್ನು ಮುಂದುವರಿಸಬೇಕು, ಸೃಷ್ಟಿ ಕಾರ್ಯವನ್ನು ಮಾಡು ಅಂತ ಹೇಳಿದಾಗ ನಿನ್ನೆ ನಾವು ಕೇಳಿದ್ದೇವೆ. ಬ್ರಹ್ಮದೇವರಂತಾರೆ, ನಾನು ಸೃಷ್ಟಿ ಮಾಡ್ತೇನೆ, ಆದರೆ ಸೃಷ್ಟಿ ಮಾಡುವಾಗ ನಾನು ಮಾಡಿದೆ ಎಂಬ ಅಭಿಮಾನ ನನಗೆ ಬರೋದು ಬೇಡ. ದೇವರ ಕಾರ್ಯ ಮಾಡುವಾಗ ಆ ಅಭಿಮಾನ ಅಡ್ಡಿಯಾಗಬಾರದು. ನಾವು ಮಾಡೋದೆಲ್ಲವೂ ದೇವರ ಕಾರ್ಯ ಎಂಬ ಭಾವನೆ ನಮಗೆ ಇರಬೇಕು. ಯಾವುದೂ ನನ್ನ ಕೆಲಸ ಅಲ್ಲ. ಆದರೆ ನಾನಂತೇನೆ, ನನ್ನ ಕೆಲಸ ಆಯಿತು, ನನ್ನ ಕೆಲಸಕ್ಕಾಗಿ ಹೊರಟಿದ್ದೇನೆ ಅಂತ ನಾವಂತೇವೆ. ಆದರೆ ಅದು ಲೌಕಿಕವಾದ ಕಾರ್ಯಗಳು, ಕ್ಷುದ್ರವಾದ ಕಾರ್ಯಗಳು, ನಮಗಾಗಿ ಮಾಡಿಕೊಳ್ಳುವ ಕಾರ್ಯಗಳು ಕ್ಷುದ್ರವಾದ ಕಾರ್ಯಗಳು. ಹೀಗಾಗಿ ನನ್ನ ಕೆಲಸ ಅಂತ ನಾನಂತೇನೆ ಅಲ್ಲ, ನಾವು ಮಾಡುವ ಎಲ್ಲ ಕೆಲಸ ದೇವರ ಕೆಲಸ ಆಗಬೇಕು. ಹೀಗಾಗಿ ನಿಮ್ಮ ಕಾರ್ಯವನ್ನು ಮಾಡ್ತೇನೆ, ಸೃಷ್ಟಿ ಕಾರ್ಯವನ್ನು ಮಾಡ್ತೇನೆ, ಆದರೆ ನಾನು ಬದ್ಧನಾಗಬಾರದು. ಆ ಕಾರ್ಯವನ್ನು ಮಾಡುವಾಗ ಅಭಿಮಾನ ಬಂತು ಅಂದರೆ
ಬದ್ಧನಾಗಿ ಬಿಡ್ತೇನೆ ನಾನು ಅಂತ ಪ್ರಾರ್ಥನೆ ಮಾಡ್ತಾರೆ. ಆಯಿತು, ನನ್ನ ಅನುಗ್ರಹ ನಿರಂತರವಾಗಿ ನಿನ್ನ ಮೇಲೆ ಇರ್ತದೆ. ಬ್ರಹ್ಮದೇವರಿಗೆ ಒಂದು ಕ್ಷಣ ಅವರ 100 ವರ್ಷದ ಜೀವನದಲ್ಲಿ, ನಮ್ಮ 100 ವರ್ಷದ ಜೀವನ ಅಲ್ಲ, ಬ್ರಹ್ಮದೇವರ 100 ವರ್ಷದ ಅತಿ ದೀರ್ಘವಾದ ಜೀವನದಲ್ಲಿ ಒಂದು ಕ್ಷಣ ಮಮತೆ ಅಭಿಮಾನ ಅವರ ಜೀವನದಲ್ಲಿ ಇಲ್ಲ. ಈ ರೀತಿಯಾಗಿ ದೇವರ ಸೇವೆಯನ್ನು ಮಾಡಿದ್ದಾರೆ. ಆ ರೀತಿಯಾದ ಅನುಗ್ರಹವನ್ನು ದೇವರು ಮಾಡಿದ್ದಾರೆ ಅಂತ ಬ್ರಹ್ಮದೇವರು ಭಾವಿಸ್ತಾರೆ. ಅದೇನೋ ನನ್ನ ದೊಡ್ಡಸ್ತಿಕೆ ಅಂತ ಬ್ರಹ್ಮದೇವರು ಹೇಳ್ಕೊಳ್ಳೋದಿಲ್ಲ. ಬ್ರಹ್ಮದೇವರು ಒಂದು ಮಾತು ಹೇಳ್ತಾರೆ. ನಾರದರು ಪ್ರಾರ್ಥನೆ ಮಾಡಿದಾಗ, ನ ಭಾರತೀ ಮೆಂಗ ಮೃಷೋಪಲಕ್ಷತೆ, ನನ್ನ ಮಾತು ಎಂದೆಂದಿಗೂ ಸುಳ್ಳು ಮಾತಾಡಿಲ್ಲ ಅಂತ ಹೇಳ್ತಾರೆ. ಎಂದೆಂದಿಗೂ ಸುಳ್ಳು ಮಾತಾಡಿಲ್ಲ ನಾನು. ನ ಭಾರತೀ ಮೇ ಅಂಗ ಮೃಷಾ ಉಪಲಕ್ಷತೆ, ನನ್ನ ಇಂದ್ರಿಯಗಳು ಎಂದಿಗೂ ಕೆಟ್ಟ ದಾರಿಯಲ್ಲಿ ಹೋಗಿಲ್ಲ ಅಂತ ಬ್ರಹ್ಮದೇವರು ನಾರದರಿಗೆ ಹೇಳ್ತಾರೆ. ಅಷ್ಟು ವಿಶ್ವಾಸ ಯಾಕೆ ಅಂದರೆ, ದೇವರ ಆ ತರಹದ ಅನುಗ್ರಹವನ್ನು ನನ್ನ ಮೇಲೆ ಮಾಡಿದ್ದಾನೆ ಅಂತ ಆ ಪರಮಾತ್ಮನ ಅನುಗ್ರಹವನ್ನು ಸ್ಮರಣೆ ಮಾಡ್ತಾ ಸೃಷ್ಟಿ ಕಾರ್ಯವನ್ನು ಮಾಡ್ತಾರೆ. ಆ ಸೃಷ್ಟಿಯಲ್ಲಿ ದೇವರನ್ನು ಕಂಡುಕೊಳ್ತಾರೆ. ಹೀಗಾಗಿ ಐತರೆಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಪ್ರತಿ ಬಾರಿಯೂ ಅದು ಸ್ಮರಣೆಗೆ ಬರ್ತಾ ಇರ್ತದೆ. ನಾವು ಗೃಹಸ್ಥರಾಗಿದ್ದೇವೆ, ವಿವಾಹ ಮಾಡಿಕೊಳ್ಳಬೇಕು, ಸಂತಾನವನ್ನು ಪಡಿಬೇಕು, ಹೆಂಡತಿ ಮಕ್ಕಳ ಪೋಷಣೆಯನ್ನು ಮಾಡಬೇಕು, ಜೊತೆಗೆ ಯಾರ್ಯಾರು ಪೋಷ್ಯ ವರ್ಗ ಅಂತ ಇರಬೇಕಂತೆ ಮನೆಯಲ್ಲಿ. ಪೋಷ್ಯ ವರ್ಗ, ನಾನು ಎಷ್ಟು ಜನರ ಪೋಷಣೆ ಮಾಡಬೇಕು, ನಾನೊಬ್ಬ ಗೃಹಸ್ಥ ಅಂತ ಆಗಬೇಕಾದರೆ, ನನ್ನದೊಂದು ಕುಟುಂಬ ಅಂತ ಆಗಬೇಕಾದರೆ, ನನ್ನ ಮನೆಯಲ್ಲಿ ನಾನು ಪೋಷಣೆ ಮಾಡಬೇಕಾದವರು 10 ಜನ ಇರಬೇಕು ಅಂತ ಹೇಳ್ತಾರೆ. ಕಡಿಮೆ ಕಡಿಮೆ ಅಂತಂದರೆ ದಶಸಂಖ್ಯಂ ಕುಟುಂಬೀತಿ ಅಂತ ಋಷಿಗಳೇ ಹೇಳ್ತಾರೆ. ಕಡಿಮೆ ಕಡಿಮೆ ಅಂದರೆ 10 ಜನರ ಪೋಷಣೆಯನ್ನು ನಾನು ಮಾಡ್ತಾ ಇರಬೇಕಂದ್ರೆ ನಾನೊಬ್ಬ ಗೃಹಸ್ಥ ಅಂತ ನನ್ನನ್ನು ನಿರ್ಧಾರ ಮಾಡಿಕೊಳ್ತದೆ ಸ್ಮೃತಿಗಳು. ಹಾಗೆ ಬ್ರಹ್ಮದೇವರು ಆ ರೀತಿಯಾದ ಕರ್ಮಗಳಲ್ಲಿ ತೊಡಗಿದ್ದಾರೆ. ಆ ರೀತಿಯಾದ ಕರ್ಮಗಳಲ್ಲಿ ಯಾವುದೇ ರೀತಿಯಾದ ಬಂಧನ ಅವರಿಗೆ ಬಂದಿಲ್ಲ. ಇತರೆ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಮಕ್ಕಳ ಹೆಂಡತಿಯ ಪೋಷಣೆ ಅಂತ ಅಂದರೆ ಅದು ಕೇವಲ ಅದು ನನ್ನ ಕೆಲಸ ಅಂತ ನಾವು ಭಾವಿಸೋದಲ್ಲ. ಪೋಷಣಂ ಪುತ್ರ ಮುಖ್ಯಾನಾಂ ವಿಷ್ಣೋಃ ಪೂಜೇತಿ ಚಿಂತೆಯೇತ್ ಅಂತ ಹೇಳ್ತಾರೆ. ನಾವೇನು ಪ್ರತ್ಯೇಕವಾಗಿ ದೇವರ ಪೂಜೆ ಮಾಡಬೇಕು, ಮಾಡ್ತೇವೆ, ಮಾಡೋಣ, ಬೇಡ ಅಂತ ಅಂದಿಲ್ಲ. ಆದರೆ ಗೃಹಸ್ಥರು ಅಖಂಡ ದೇವರ ಪೂಜೆ ಮಾಡ್ತಾ ಕೂಡೋದ ಅಲ್ಲ, ಪೋಷಣೆ ಮಾಡಬೇಕು. ಅವನು ಹೆಂಡತಿ ಮಕ್ಕಳ ಪೋಷಣೆಯನ್ನು ಮಾಡುವ ಜವಾಬ್ದಾರಿ ಅವನದ್ದು. ಅಲ್ಲಿ ಪರಮಾತ್ಮನನ್ನು ಕಾಣಬೇಕು. ಹೇಗೆ ನಾವು ಸ್ತ್ರೀಯರಿಗೆ ಹೇಳ್ತೀವಲ್ಲ, ಪತಿಯಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅಂತ, ಹಾಗೆ ಯಜಮಾನನಾದವನು ಅವನು ತನ್ನ ಕುಟುಂಬದಲ್ಲಿಯೇ ಪರಮಾತ್ಮನನ್ನು ಕಾಣಬೇಕು. ಹೆಂಡತಿಯ ಪೋಷಣೆ ಮಾಡೋದು ಅಂದರೆ ಅದು ದೇವರ ಪೂಜೆ ಅಂತ ಚಿಂತನೆ ಮಾಡಬೇಕು. ಮಕ್ಕಳ ಪೋಷಣೆ ಮಾಡೋದು ಅಂದರೆ ದೇವರ ಪೂಜೆ ಅಂತ ಚಿಂತನೆ ಮಾಡಬೇಕು ಅಂತ ಆಚಾರ್ಯರು ಐತರೆಯ ಭಾಷ್ಯದಲ್ಲಿ ಹೇಳುವ ಅತಿ ರಹಸ್ಯವಾದ ಮಾತುಗಳಿವೆ. ಉಪನಿಷತ್ತಿನಲ್ಲಿ ಅಂಥ ಇಂಥ ಮಾತುಗಳು ಬರೋದೇ ಇಲ್ಲ. ಅದರಲ್ಲಿಯೂ ಐತರೆಯ ಉಪನಿಷತ್ತು ಅಂತ ಅಂದರೆ ಶ್ರೀಮದಾಚಾರ್ಯರಿಗೆ ಭಾರೀ ಪ್ರೀತಿ ಆ ಉಪನಿಷತ್ತಿನ ಮೇಲೆ. ಅದನ್ನು ಸತ್ಯತೀರ್ಥರಿಗೆ 3 ಬಾರಿ ಹೇಳಿದ್ದಾರೆ ಅಂತ ಮಧ್ವವಿಜಯದಲ್ಲಿ ಕೇಳ್ತೇವೆ. ಸ್ತ್ರಿವಾರಮಿತರಾಸುತ ಶಾಖಾಸ್ವರ್ಥಂ ಅಗ್ರ್ಯಂ ಅಶೃಣೋತ್ ಪುರುಸಂಖ್ಯಾತ್ ಅಂತ ಆ ಸತ್ಯತೀರ್ಥರ ಗೌರವವನ್ನು ತೋರಿಸುವ ಅತ್ಯದ್ಭುತವಾದ ಮಾತನ್ನು ನಾವು ಮಧ್ವವಿಜಯದಲ್ಲಿ ಕೇಳ್ತೇವೆ. ಆರಣ್ಯಕೇಶು ಋತೆ ವಿಷ್ಣುಂ ನೈವಾನ್ಯತ್ ಕಿಂಚಿದುಚ್ಯತೆ ಅಂತ ಹೇಳ್ತಾರೆ. ಆರಣ್ಯಕಗಳಲ್ಲಿ ಅರ್ಥಾತ್ ಉಪನಿಷತ್ತುಗಳಲ್ಲಿ ದೇವರು ಬಿಟ್ಟರೆ ಬೇರೆ ಯಾವ ವಿಷಯವೂ ಅಲ್ಲಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಅಂಥ ಉಪನಿಷತ್ತುಗಳಲ್ಲಿ ಗೃಹಸ್ಥರ ಕರ್ತವ್ಯಗಳನ್ನು ಚುಟುಕಾಗಿ ಆದರೆ ಬಹಳ ಸುಂದರವಾಗಿ ತಿಳಿಸ್ತಾರೆ, ಮಕ್ಕಳ ಪೋಷಣೆಯನ್ನು ಮಾಡಬೇಕು ಅಂತ. ಹೀಗಾಗಿ ಬ್ರಹ್ಮದೇವರು ಪರಮಾತ್ಮ ಆದೇಶ ಮಾಡಿದ ಮೇಲೆ ಸಂತಾನದ ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಸೃಷ್ಟಿಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಹೀಗಾಗಿ ಎಲ್ಲರಿಗೂ ಪಿತಾಮಹರ ಸ್ಥಾನದಲ್ಲಿ ಆ ಬ್ರಹ್ಮದೇವರಿದ್ದಾರೆ. ಹಾಗೆ ಆ ಸೃಷ್ಟಿ ಮುಂದುವರಿತಾ ಬರ್ತಾ ಇದೆ. ಸ್ವಯಂಭುವಮನು ಮತ್ತು ಶತರೂಪಾದೇವಿ ಆ ಕಥೆಯ ಪ್ರಸಂಗವನ್ನು ತರೋದಕ್ಕಾಗಿ ಪರೀಕ್ಷಿನ್ ಮಹಾರಾಜ ಪ್ರಶ್ನೆಯನ್ನು ಮಾಡ್ತಾನೆ ಶುಕಾಚಾರ್ಯರಿಗೆ. ನೀವು ವಿದುರ ಮೈತ್ರೇಯರ ಸಂವಾದವಾಯಿತು ಅಂತ ನಾನು ಕೇಳಿದ್ದೇನೆ. ಆ ವಿದುರ ಮೈತ್ರೇಯರ ಅವರ ಸಮಾಗಮ ಹೇಗಾಯಿತು? ಮೊದಲಿಗೆ ಅವರು ಹೇಗೆ ಒಂದಾದರು, ಯಾಕೆ ಒಂದಾದರು, ಅವರ ಸಂವಾದ ಹೇಗಾಯಿತು, ಅದನ್ನು ತಿಳಿಸ್ಬೇಕು ಅಂತ ಪ್ರಶ್ನೆ ಮಾಡಿದಾಗ ಮಹಾನುಭಾವರಾದ ಶುಕಾಚಾರ್ಯರು ಹೇಳ್ತಾರೆ, ವಿದುರ ಒಂದು ದಿವಸ ಧೃತರಾಷ್ಟ್ರನ ಮನೆಗೆ ಬಂದಿದ್ದಾನಂತೆ. ಧೃತರಾಷ್ಟ್ರನ ಮನೆಗೆ ಬಂದಾಗ ಅಲ್ಲಿ ದುರ್ಯೋಧನ ಆಡುವ ಮಾತುಗಳು. ಯಾರು? ವಿದುರ ಅಂತಂದರೆ ಚಿಕ್ಕಪ್ಪ ತಾನೆ, ದೊಡ್ಡ ಜ್ಞಾನಿ, ಮಹಾಜ್ಞಾನಿ. ಶ್ರೀಮದಾಚಾರ್ಯ ಹೇಳ್ತಾರೆ ತಾತ್ಪರ್ಯದಲ್ಲಿ, ವಿದ್ಯಾರತೇರ್ ವಿದುರೋ ನಾಮಚಾಯಂ ಭವಿಷ್ಯತಿ ಜ್ಞಾನ ಬಲೋಪಪನ್ನ ಅಂತ ಹೇಳ್ತಾರೆ. ಬರೀ ವಿದುರ ಅಂತಂದರೆ ನಮಗೆ ಅವನು ಮಾಡಿದ ಉಪದೇಶ, ವಿದುರ ನೀತಿ ಮಾತ್ರ ನೆನಪಿಗೆ ಬರ್ತದೆ.
ಆ ವಿದುರ ಅಂದರೆ ಅವನೊಬ್ಬ ಮಂತ್ರಿ, ತಿಳುವಳಿಕೆ ಹೇಳುವವನು ಮಾತ್ರ ಅಂತ ನಮ್ಮ ಬುದ್ಧಿಯಲ್ಲಿ ವಿದುರನ ಪಾತ್ರ ಹಾಗೆ ಇದೆ. ಆದರೆ ಬರೀ ಅಷ್ಟು ಮಾತ್ರ ಅಲ್ಲ, ಬಲೋಪಪನ್ನ ಅಂತ ಆಚಾರ್ಯರು ಹೇಳ್ತಾರೆ. ಸ್ವಯಂ ಯಮಧರ್ಮ, ಇನ್ನೇನು ಬಲ ಬೇಕವನಿಗೆ, ಪ್ರತ್ಯೇಕ ಬಲ ಇದೆ ಅಂತ ನಾವು ಹೇಳಬೇಕಾ ಯಮದೇವರಿಗೆ? ಹೀಗಾಗಿ ಆಚಾರ್ಯರು ಹೇಳ್ತಾರೆ ಜ್ಞಾನ ಬಲ ಉಪಪನ್ನ ಅಂಥ ಮಹಾನುಭಾವ ಸಮರ್ಥ ವಿದುರ. ಅಂಥ ವಿದುರ ತನ್ನ ಅಣ್ಣನ ಮನೆಗೆ ಬರ್ತಾನೆ, ಧೃತರಾಷ್ಟ್ರನ ಮನೆಗೆ ಬರ್ತಾನೆ. ಬಂದಾಗ ದುರ್ಯೋಧನ ಯಾವಾಗಲೂ ಯಾರೇ ಭೇಟಿಯಾದರೂ ಚುಚ್ಚು ಮಾತುಗಳನ್ನಾಡದೆ ಇರಲಿಕ್ಕೆ ಸಾಧ್ಯವಿಲ್ಲ. ಆ ದುರ್ಯೋಧನ ಅಂದರೆ ಅವನ ಮಾತುಗಳು ಹೇಗಿರ್ತದೆ ಅಂತಂದರೆ, ಅವನ ಬಾಣಗಳನ್ನು ಸಹಿಸಬಹುದೇನೋ, ಆದರೆ ಅವನ ಮಾತುಗಳನ್ನು ಸಹನೆ ಮಾಡಲಿಕ್ಕಾಗೋದಿಲ್ಲ. ಹೊರಗೆ ವಿದುರ ಬರ್ತಾ ಇದ್ದಾನೆ, ಬಾಗಿಲಿಂದ ಎಂಟ್ರಿ ಆಗಬೇಕು, ಪ್ರವೇಶ ಮಾಡಬೇಕು. ವಿದುರ ಬಂದ ಅಂತ ದ್ವಾರಪಾಲಕರು ಬಂದು ಹೇಳಬೇಕು ಧೃತರಾಷ್ಟ್ರನಿಗೆ, ವಿದುರ ಬರ್ತಾ ಇದ್ದಾನೆ, ಎಚ್ಚರಿಕೆ ಕೊಡಬೇಕಲ್ಲ. ವಿದುರ ಬರ್ತಾ ಇದ್ದಾನೆ ಅಂತ ಎಚ್ಚರಿಕೆ ಕೊಟ್ಟರೆ ಆವಾಗ ದುರ್ಯೋಧನ ಹೇಳ್ತಾನಂತೆ, ಕಯೇನ ಮತ್ರೋಪಜುಹಾವ ಜಿಹ್ಮಂ ದಾಸ್ಯ ಪುತ್ರಂ ಯದ್ ಬಲಿನೈವ ಪುಷ್ಟ. ನಾವು ಹಾಕಿದ ಬಲಿ ತಿಂತಾನೆ ಆ ವಿದುರ, ಇಲ್ಯಾರು ಬರಲಿಕ್ಕೆ ಹೇಳಿದ್ರು ಅವನಿಗೆ? ಪರಿಪಾಂಡವ ಪಕ್ಷಪಾತಿಯವನು ಅಂತ ಆ ವಿದುರನನ್ನು ವಾಚಾಮಗೋಚರವಾಗಿ ನಿಂದೆ ಮಾಡ್ತಾರಂತೆ. ನಿಂದೆ ಮಾಡಿದಾಗ ವಿದುರ ದೇಹಾಭಿಮಾನ ಬಿಟ್ಟವನವನಿಗೆ. ದೇಹಾಭಿಮಾನ ಇಲ್ಲ, ಯಾರು ಬೈದರೆ ಏನು? ಅದರಲ್ಲಿ ದುರ್ಯೋಧನ ಅವನ ಸ್ವಭಾವವೇ ಬೈಯೋದು. ಯಾರನ್ನಾದರೂ ಸ್ತೋತ್ರ ಮಾಡಿದ್ದಿದೆಯಾ ವಿದುರ? ಆ ವಿದುರ ಹೇಳ್ತಾನೆ, ಆ ದುರ್ಯೋಧನ ಯಾರನ್ನಾದರೂ ಸ್ತೋತ್ರ ಮಾಡಿದ್ದಿದೆಯಾ? ಇದೆ. ಯಾಕೆ? ತನ್ನೊಳಗೆ ಹಾಕಿಕೊಳ್ಳೋದಕ್ಕಾಗಿ ಮಾತ್ರ ಸ್ತೋತ್ರ ಮಾಡೋದು. ವಿದುರನಿಗೆ ಕಣಿಕ ಅಂತ ಒಬ್ಬ ನೀತಿ ಹೇಳುವ ವ್ಯಕ್ತಿ. ಹೇಗೆ ಧೃತರಾಷ್ಟ್ರನಿಗೆ ವಿದುರ ಇದ್ದಾನಲ್ಲ, ಹಾಗೆ ಧೃತರಾಷ್ಟ್ರ ದುರ್ಯೋಧನನಿಗೆ ಕಣಿಕ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಹೇಳುವ ನೀತಿ ಮಾತುಗಳು ಹೇಗಿವೆ ಅಂದರೆ, ಮಹಾಭಾರತದಲ್ಲಿ ಬರ್ತದೆ. ಆ ಕಣಿಕ ದುರ್ಯೋಧನನಿಗೆ ಹೇಳ್ತಾನೆ, ನಿನಗೆ ಲಾಭ ಆಗ್ತದೆ ಅಂತಾದರೆ ದೇವರ ಪೂಜೆ ಮಾಡು. ನಿನಗೆ ಲಾಭ ಆಗ್ತದೆ ಅಂತಾದರೆ ಅತಿಥಿ ಪೂಜೆಯನ್ನು ಮಾಡು, ಯಜ್ಞ ಮಾಡು, ನಿನಗೆ ಲಾಭ ಆಗಬೇಕು ಏನಾದರೂ. ಅಂದರೆ ನೋಡ್ರಿ, ನಾವು ಸಂಧ್ಯಾ ವಂದನೆ ಯಾಕೆ ಮಾಡಬೇಕು ಅಂತ ಇವತ್ತು ಮಕ್ಕಳು ಕೇಳ್ತಾ ಇರ್ತಾರೆ. ಏನು ಲಾಭ ನನಗೆ? ಸಂಧ್ಯಾ ವಂದನೆ ಮಾಡಿದರೆ ಏನು ಲಾಭ? ದೇವರ ಪೂಜೆ ಮಾಡಿದರೆ ಏನು ಲಾಭ? ಭಾಗವತ ಕೇಳಿದರೆ ಏನು ಲಾಭ? ಹೇಳಿದರೆ ಏನು ಲಾಭ ಅಂತ ನಾವೆಲ್ಲ ಅಂದ್ಕೊಳ್ತಾ ಇರ್ತೀವಲ್ಲ. ಲಾಭದ ಚಿಂತನೆಯನ್ನು ಮಾಡಿದರೆ ಅದು ಕಣಿಕನ ಮಾರ್ಗವನ್ನು ಅನುಸರಣೆ ಮಾಡಿದ ಹಾಗೆ ಆಗ್ತದೆ. ಲಾಭದಾಪೇಕ್ಷೆ ಇಲ್ಲದೇನೆ ದೇವರಿಷ್ಟೆಲ್ಲ ಕೊಟ್ಟಿದ್ದಾನೆ, ಅವನಿಗೆ ನಾವು ಮಾಡ್ತಾ ಇದ್ದೇವೆ ಅಂತ ಭಾವನೆ ಇದ್ದರೆ ಅದು ವಿದುರನ ಮಾರ್ಗದಲ್ಲಿ ನಾವು ಪ್ರಯಾಣ ಮಾಡಿದಂತೆ ಆಗ್ತದೆ. ಹೀಗಾಗಿ ಕಣಿಕ ಮಾತನ್ನು ಹೇಳ್ತಾನೆ, ನಿನಗೆ ಲಾಭ ಆಗಬೇಕು, ಏನು ಬೇಕಾದ್ದು ಕೆಲಸ ಮಾಡು, ಧರ್ಮ ಮಾಡು. ಅದು ಅವನ ದೃಷ್ಟಿಯಲ್ಲಿ ಧರ್ಮ ಅಲ್ವೇ ಅಲ್ಲ. ನಿನ್ನ ಲಾಭಕ್ಕಾಗಿ ಮಾಡಿದರೆ ಅದು ಧರ್ಮ ಯಾಕಾಗ್ತದೆ? ದೇವರಿಷ್ಟೆಲ್ಲ ನಮಗೆ ಕೊಟ್ಟಿದ್ದಾನೆ. ಪರಮಾತ್ಮ ಕೊಟ್ಟದ್ದನ್ನು ನಾವು ಸ್ಮರಣೆ ಮಾಡಿಕೊಳ್ಳಿಕ್ಕಾಗ್ತದ? 100 ವರ್ಷ ಕಳೆದರೂ ಸ್ಮರಣೆ ಮಾಡಲಿಕ್ಕಾಗೋದಿಲ್ಲ. 100 ವರ್ಷ ಆದರೂ ಸಾಧ್ಯವಿಲ್ಲ. ಒಂದೊಂದು ಕ್ಷಣ ನಮಗೆ ಇವತ್ತು 50 ವರ್ಷ ಇರಬಹುದು, 60, 70 ವರ್ಷ ಇರಬಹುದು, 80 ವರ್ಷ ಇರಬಹುದು, 100 ವರ್ಷ ಬದುಕಿರಬಹುದು. 100 ವರ್ಷದಲ್ಲಿ ಒಂದೊಂದು ಕ್ಷಣ ಲೆಕ್ಕ ಹಾಕಿದರೆ ಆ ಒಂದೊಂದು ಕ್ಷಣವನ್ನು ಭಗವಂತ ಹೇಗೆ ಬದುಕಿಸಿದ್ದಾನೆ, ನಮ್ಮನ್ನು ಹೇಗೆ ಭಗವಂತ ನಮಗೆ ತಿನ್ನೋದಕ್ಕಾಗಿ ಒದಗಿಸಿದ್ದಾನೆ, ನಮಗೆ ಜ್ಞಾನವನ್ನು ಭಗವಂತ ಕೊಟ್ಟಿದ್ದಾನೆ. ಆ 100 ವರ್ಷದಲ್ಲಿ ನಾವು ಮನೆಗೆ ಬಂದು ಹೇಳಿಕೊಳ್ತೇವೆ, ನನ್ನ ದೊಡ್ಡಸ್ತಿಕೆ ಅಂತ ಹೇಳಿಕೊಳ್ತೇವೆ. ಡ್ರೈವ್ ಮಾಡ್ತಾ ಇದ್ದೆ, ಯಾರೋ ಬಂದರು, ಕೂದಲಷ್ಟೇ ಅಂತಾರ, ಅಷ್ಟರಲ್ಲೇ ಆಕ್ಸಿಡೆಂಟ್ ತಪ್ಪಿತು ಅಂತ ನಾವು ಅಂತೇವೆ. ತಪ್ಪಿಸಿದ್ದು ಯಾರು? ನಾನು ತಪ್ಪಿಸಿದೆ, ನನಗೆ ಅಷ್ಟು ಡ್ರೈವಿಂಗ್ ಇದು ಇದೆ, ಜ್ಞಾನ ಇದೆ ಅಂತ ನಾನಂತೇನೆ. ಆದರೆ ತಪ್ಪಿಸಿದ್ದ್ಯಾರು? ಇನ್ನೂ ನಾನು ಬದುಕಬೇಕಾಗಿದೆ. ಆದರೆ ಆ ಭಯ ಆ ಕ್ಷಣದಲ್ಲಿ ಬರಬೇಕು, ನನ್ನ ಪ್ರಾರಬ್ಧ ಇದೆ, ಹೀಗಾಗಿ ಬಂದಿದೆ. ಭಗವಂತ ರಕ್ಷಣೆ ಮಾಡ್ತಾನೆ, ಭಗವಂತ ನಮಗೆ ಒದಗಿಸ್ತಾನೆ. ಆ ಸ್ಮರಣೆ ನಾವು ಮಾಡಲೇಬೇಕು. 7 ದಿವಸ ಸಪ್ತಾಹ ಹೇಳ್ತೇನೆ, ಸಪ್ತಾಹ ಕೇಳ್ತೀವಿ ಅಂತಂದರೆ ಆ ಒಂದೊಂದು ಕ್ಷಣ ಎಷ್ಟು ಅಮೂಲ್ಯ ಅಂತಂದರೆ ಅದಕ್ಕೆ ಲೆಕ್ಕ ಮಾಡಲಿಕ್ಕಾಗೋದಿಲ್ಲ. ಒಂದೊಂದು ಕ್ಷಣಕ್ಕೆ ನಮಗೆ ಗೊತ್ತಿಲ್ಲ. ಹೊರಗಿನವರಿಗೆ ಕೇಳಿದರೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಅಂತಾರೆ. ನೀವು ಹೇಗೆ ಸಮಯವನ್ನು ಸಾಧಿಸ್ತೀರಿ ಅಂತ ಕೇಳಿದರೆ ಒಂದು ಕಡೆಗೆ ಯಾರೋ ಹೇಳಿದ್ರಿ, ಇಲ್ಲ ನಾನು ಎಲ್ಲಿಯೂ ಉಪನಯನಕ್ಕೆ ಹೋಗೋದಿಲ್ಲ, ಯಾರ ವಿವಾಹಕ್ಕೂ ಹೋಗೋದಿಲ್ಲ, ನಾನು ಎಲ್ಲಿಗೂ ಹೋಗೋದಿಲ್ಲ, ಹೀಗಾಗಿ ನಾನು ಸಮಯವನ್ನು ಸಾಧಿಸ್ತೇನೆ ಅಂತ ಹೇಳಿದ್ರೆ ಸರಿ, ಸಮಯವನ್ನು ಸಾಧಿಸಿದ್ದಾಯಿತು. ಆದರೆ ಆ ಸಮಯದಲ್ಲಿ ಮಾಡಿದ್ದೇನು ನಾವು? ಅದು ಸಮಯ ಸಾಧಿಸೋದಲ್ಲ. ಸಮಯ ಸಾಧಿಸೋದು ಅಂತಂದರೆ ಆ ಸಮಯದಲ್ಲಿ ದೇವರ ನೆನಪು ಮಾಡಿಕೊಂಡ್ರೆ ಅದು ನಿಜವಾಗಿ ಸಮಯದ ಸಿದ್ಧಿ. ಅದು ಆ ದೃಷ್ಟಿಯಲ್ಲಿ ಆಲೋಚನೆ ಮಾಡಿದರೆ 7 ದಿವಸದ ಈ ಭಾಗವತದ ಕ್ಷಣಗಳು ಎಂಥ ಅಪರೂಪವಾದ ಕ್ಷಣಗಳು. ಈ ಕ್ಷಣಗಳನ್ನು ಒದಗಿಸಿಕೊಟ್ಟವರು ಯಾರು? ದೇವರು ತಾನೇ. ನಾನು ಹೇಳಿದ್ದೇನೆ, ನಾವು ಕೇಳಿದ್ದೇವೆ ಅಂತ ನಾನು ಅಂದ್ಕೊಂಡ್ರೆ
ಅದು ಹೇಗೆ ಭಾಗವತವನ್ನು ಹೇಳಬೇಕು ಅಂತಂದರೆ ಎಷ್ಟೆಷ್ಟು ಜನ್ಮಗಳ ಪುಣ್ಯ ಬೇಕು, ಎಷ್ಟು ಜನ್ಮಗಳ ಪುಣ್ಯ ಬೇಕು. ಮೊನ್ನೆ ಏನೋ ಹೀಗೆ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ನನಗೆ ಒಂದು ವಿಷಯ ಏನೋ ತಿಳಿಬೇಕು ಅಂತಂದಾಗ ಒಂದು ವಿಷಯ ಹೀಗಿರಬಹುದೇನೋ ಅಂತ ಅನ್ನಿಸ್ತು. ನಾನು ಪುಣ್ಯವನ್ನು ನೋಡಿದ್ದೀನ, ಪುಣ್ಯವನ್ನು ನೋಡ್ಲಿಕ್ಕಾಗ್ತದ? ನನಗೇನೋ ಪ್ರಶ್ನೆ ಬಂತು, ಏನೋ ಆಲೋಚನೆ, ಏನೋ ಓದ್ತಾ ಇದ್ದೆ, ಏನೋ ನೋಡ್ತಾ ಇರಬೇಕಾದ್ರೆ ಹೌದು, ಪುಣ್ಯವನ್ನು ನೋಡಬಹುದಾ? ನಾನು ಪುಣ್ಯವನ್ನು ನೋಡಿದ್ದೀವ ನಾವು ಯಾರಾದರೂ? ನೋಡಿಲ್ಲ ತಾನೇ, ನೋಡಿಲ್ಲ ಅಂತ ಅನ್ನಿಸ್ತು. ಆದರೆ ಆವಾಗ ಹಿರಿಯ ಸ್ವಾಮಿಗಳು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಪ್ರತಿ ಪ್ರವಚನದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು ಅವರು. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ ಅಂತ. ಪುಣ್ಯವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಪುಣ್ಯ ಕಾಣೋದಿಲ್ಲ ಅಂತ, ಅತೀಂದ್ರಿಯ ಪುಣ್ಯ ಅಂತ ನಾವೆಲ್ಲ ಹೇಳಿಕೊಡ್ತೇವೆ, ಸಿದ್ಧ, ಅದು ಹೌದು. ಪುಣ್ಯ ಕಾಣೋದಿಲ್ಲ, ಅತೀಂದ್ರಿಯ, ಯಾವ ಇಂದ್ರಿಯಕ್ಕೂ ಗೋಚರ ಅಲ್ಲ. ಆದರೆ ಆ ಶ್ಲೋಕ, ಆ ಮಹಾಸ್ವಾಮಿಗಳು ಹೇಳಿದ ಆ ಶ್ಲೋಕ ನೆನಪಾದಾಗ ಯಾಕೆ ನೋಡ್ಲಿಕ್ಕಾಗೋದಿಲ್ಲ ಪುಣ್ಯವನ್ನು? ಒಬ್ಬ ಮನುಷ್ಯನನ್ನು ನೋಡಿದರೆ ಕೋಟಿ ಜನ್ಮಗಳ ಪುಣ್ಯವನ್ನು ನೋಡಿದಂತೆ ಅಂತೆ. ಒಬ್ಬ ಮನುಷ್ಯನಾಗಿ ಹುಟ್ಟುತ್ತಾನೆ ಅಂತಂದರೆ ಎಷ್ಟು ಜನ್ಮಗಳ ಪುಣ್ಯ ಬೇಕು? ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ ಅಂತ ಹೇಳ್ತಾರೆ. ಯಾವ ಒಬ್ಬ ಮನುಷ್ಯ ಹೋಗ್ತಾ ಇದ್ದಾನೆ ಅಂತಂದರೆ ಅಬ್ಬಾ ಎಷ್ಟು ಕೋಟಿ ಜನ್ಮಗಳ ಪುಣ್ಯವನ್ನು ಮಾಡಿದ್ದಾನೆ, ಮನುಷ್ಯನಾಗಿ ಹುಟ್ಟಿದ್ದಾನೆ ಅವನು. ಮನುಷ್ಯ ರೂಪದಿಂದ ಪುಣ್ಯ ಕಾಣಿಸ್ತಾ ಇದೆ, ಕಾಣೋದಿಲ್ಲ ಅಂತ ಹೇಗೆ ಹೇಳೋದು ಪುಣ್ಯ? ಅದರ ಜೊತೆಗೆ ಒಬ್ಬ ಬ್ರಾಹ್ಮಣ ಕಾಣಿಸಿದರೆ ಎಷ್ಟು ಕೋಟಿ ಜನ್ಮಗಳ ಪುಣ್ಯ ನಮಗೆ ಕಾಣಿಸ್ತದೆ. ಅದರಲ್ಲಿ ಒಬ್ಬ ವೈಷ್ಣವನನ್ನು ನೋಡಿದರೆ ಎಷ್ಟು ಕೋಟಿ ಜನ್ಮಗಳ ಪುಣ್ಯ ನಮಗೆ ದರ್ಶನವಾಗ್ತದೆ. ತತ್ರಾಪಿ ಭಾಗವತರಾಗಿದ್ದೇವೆ, ಭಗವಂತನ ಮೇಲೆ ಅಲ್ಪವೋ ಸ್ವಲ್ಪವೋ ಭಕ್ತಿ ಇದೆ, ಆ ವೈಷ್ಣವರಾಗಿದ್ದೇವೆ ಅಂತಂದರೆ ಎಷ್ಟು ಕೋಟಿ ಜನ್ಮಗಳ ಪುಣ್ಯ. ನಾನು ಅಂದ್ಕೊಳ್ತೇನೆ ಇವತ್ತು ನಾನು ವೈಷ್ಣವನಾಗಿ ಹುಟ್ಟಿದ್ದೇನೆ ಅಂತ. ಆದರೆ ಎಷ್ಟು ಜನ್ಮಗಳ ಕೋಟಿ ಪುಣ್ಯ ಖರ್ಚಾಗಿ ಈ ದೇಹ ವೈಷ್ಣವನಾಗಿದ್ದೇನೋ, ಭಗವಂತನ ಸರ್ವೋತ್ತಮ ಅಂತ ನಾನು ಹೇಳ್ತಾ ಇದ್ದೇನೋ ಗೊತ್ತಿಲ್ಲ. ಆದರೆ ಎಷ್ಟು ಜನ್ಮಗಳ ಪುಣ್ಯ ನಮಗೆ ಕಾಣಿಸ್ತದೆ. ನಾವೇ, ಬೇರೆ ಯಾರೂ ಬೇಕಾಗಿಲ್ಲ. ನನ್ನನ್ನು ನಾನು ಒಂದು ಸಲ ನೋಡಿಕೊಂಡ್ರೆ ದೇವರ ಮೇಲೆ ಭಕ್ತಿ ಇದೆ ಇಲ್ಲೋ? ಇದೆ. ಇಲ್ಲ ಅಂದರೆ ಇಲ್ಲ, ಇದೆ ಅಂದರೆ ಇದೆ, ಎರಡೂ ಹೌದು. ದೇವರ ಮೇಲೆ ಭಕ್ತಿ ಇದೆ, ಅಲ್ಪ ಸ್ವಲ್ಪ ಭಕ್ತಿ ಇದೆ, ಇಲ್ಲ ಅಂತಲ್ಲ. ಅಷ್ಟು ಭಕ್ತಿ ನನ್ನಲ್ಲಿ ಬರಬೇಕಾದರೂ ಕೂಡ, ಅಂಥ ಭಕ್ತ ನಾನು ಆಗಬೇಕಾದರೂ ಕೂಡ ಅಷ್ಟು ಕೋಟಿ ಜನ್ಮಗಳ ಪುಣ್ಯ ಮಾಡಿರಬೇಕು. ಯಾರೋ ಪುಣ್ಯಾತ್ಮ ಅಲ್ಲ, ಹೆಮ್ಮೆ ಬೇಕು, ನಾನು ಪುಣ್ಯಾತ್ಮ, ಯಾಕೆ ಇಂಥ ದೇಹವನ್ನು ಪಡೆದಿದ್ದೀನಲ್ಲ. ಹಾಗಾದರೆ ಇನ್ಮೇಲೆ ಏನು ಮಾಡಬೇಕು? ನಾನು ಎಷ್ಟು ಪುಣ್ಯವನ್ನು ನಾನು ಮಾಡಬೇಕು? ಮತ್ತೆ ಈ ಬ್ರಾಹ್ಮಣ್ಯ ಬರಬೇಕಾದರೆ, ಈ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳಬೇಕಾದರೆ, ಬ್ರಾಹ್ಮಣ್ಯವನ್ನು ಬೆಳೆಸಿಕೊಳ್ಳಬೇಕಾದರೆ, ಪರಮಾತ್ಮ ಹೇಳ್ತಾನೆ ವಾಮನಾವತಾರದಲ್ಲಿ, ಅಲ್ಲಿ ತಿಳಿಯೋಣ ನಾವು. ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳೋದು, ಬ್ರಾಹ್ಮಣ್ಯವನ್ನು ಬೆಳೆಸಿಕೊಳ್ಳೋದು ಬಹಳ ಕಷ್ಟದ ಕೆಲಸ. ಒಬ್ಬ ವಿಶ್ವಾಮಿತ್ರ ಮೊದಲಿಗೆ ಕ್ಷತ್ರಿಯನಾಗಿದ್ದ, ಬ್ರಾಹ್ಮಣ ಆಗಬೇಕು ಅಂತ ಅವನಿಗೆ ಆಸೆ ಹುಟ್ಟು. ಯಾಕೆ? ವಶಿಷ್ಠರನ್ನು ನೋಡಿ. ಏನು ಅಸ್ತ್ರ ಹಾಕಿದರೂ ಬ್ರಹ್ಮದಂಡ ಮುಂದೆ ಇಟ್ಟಿದ್ದಾನಂತೆ, ಅಷ್ಟೇ. ಬ್ರಹ್ಮದಂಡ ಮುಂದೆ ಇಟ್ಟಿದ್ದಾನೆ. ಎಲ್ಲ ಅಸ್ತ್ರಗಳು ಬರ್ತಾ ಇದೆ, ಬ್ರಹ್ಮದಂಡದಲ್ಲಿ ಲೀನವಾಗ್ತಾ ಇದೆ. ಯಾವ ಅಸ್ತ್ರಗಳಿಂದಲೂ ವಶಿಷ್ಠರಿಗೆ ತೊಂದರೆ ಆಗ್ತಾ ಇಲ್ಲ. ಏನು ಮಾಡಿದ್ದಾನೆ? ಎಲ್ಲಿ ಕಲ್ತಿದ್ದಾರೆ ವಶಿಷ್ಠರು? ಆಶ್ಚರ್ಯವಾಯಿತು. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ಅಂತಾರೆ. ನಾನು ಕ್ಷತ್ರಿಯನಾಗಿರಬಾರದು, ಬ್ರಾಹ್ಮಣನಾಗಬೇಕು ಅಂತ ಅಂತಾರೆ. ಬ್ರಾಹ್ಮಣನಾಗಬೇಕಾದ್ರೆ ನೋಡಿರಿ, ವಿಶ್ವಾಮಿತ್ರರಂಥ ಮಹಾನುಭಾವರು, ನಾವು ಯಾವ ಗಿಡದ ತೊಪ್ಪಲು ನೋಡಿ, ನಾವು ಯಾವ ಪರಮಾಣು ನೋಡಿ, ಬ್ರಾಹ್ಮಣರಾಗಬೇಕಾದರೆ ವಿಶ್ವಾಮಿತ್ರರಂಥ ಮಹಾನುಭಾವರು ಯಾವ ತರಹದ ಪುಣ್ಯವನ್ನು ಮಾಡಬೇಕಾಯಿತು? 5,000 ವರ್ಷಗಳ ತನಕ ಪುಣ್ಯವನ್ನು ಮಾಡ್ತಾರೆ, ತಪಸ್ಸನ್ನು ಮಾಡ್ತಾರೆ ವಿಶ್ವಾಮಿತ್ರರಂಥವರು. ಯಾವ ವಿಶ್ವಾಮಿತ್ರರು ನಮಗೆ ಗಾಯತ್ರಿಯನ್ನು ಒದಗಿಸಿಕೊಟ್ಟಿದ್ದಾರೆ, ಯಾವ ವಿಶ್ವಾಮಿತ್ರರು ಬೃಹತಿ ಸಹಸ್ರವನ್ನು ಒದಗಿಸಿಕೊಟ್ಟಿದ್ದಾರೆ, ಅಂಥ ಮಹಾನುಭಾವರು ಆ ವಿಶ್ವಾಮಿತ್ರರು 5,000 ವರ್ಷಗಳ ತನಕ ತಪಸ್ಸು ಮಾಡಿದರೆ ಬ್ರಹ್ಮದೇವರು ಬಂದು ಹೇಳ್ತಾರೆ, ನೀನು ಇವತ್ತಿನಿಂದ ಬ್ರಾಹ್ಮಣ ಅಂತ ಹೇಳಿ ಬ್ರಹ್ಮದೇವರು ಬಂದು ಹೇಳಿದಾಗ ಅವರು ಬ್ರಾಹ್ಮಣರಾದರು. ಬ್ರಹ್ಮದೇವರು ಯಾರು? ಅವರೇ ಬ್ರಾಹ್ಮಣರು. ಬ್ರಾಹ್ಮಣ ಜಾತಿಗೆ ಅಭಿಮಾನಿಗಳವರು ಬ್ರಹ್ಮದೇವರು. ಆದರೆ ವಿಶ್ವಾಮಿತ್ರರಂಥವರು ಅಷ್ಟು ಜನ್ಮ ತಪಸ್ಸು ಮಾಡಬೇಕಾದರೆ ಬ್ರಾಹ್ಮಣ್ಯ ಎಷ್ಟು ಅಮೂಲ್ಯ, ಎಷ್ಟು ಅಮೂಲ್ಯ. ಹೀಗಾಗಿ ಆ ಬ್ರಾಹ್ಮಣ್ಯವನ್ನು ಕಾಪಾಡಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ. ಹಾಗಾದರೆ ಆ ಕರ್ತವ್ಯವನ್ನು ನಿಭಾಯಿಸಬೇಕಾದರೆ ಗಾಯತ್ರಿ ಜಪ ನಿರಂತರ ನಿತ್ಯ ಮಾಡ್ತಾ ಇರಬೇಕು. ಭಾಗವತಾದಿ ಸಚ್ಛಾಸ್ತ್ರಗಳ ಶ್ರವಣವನ್ನು ಪ್ರತಿನಿತ್ಯ ಮಾಡ್ತಾ ಇರಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಅಂತಹ ಮಹಾನುಭಾವ ವಿದುರ ಆಲೋಚನೆ ಮಾಡ್ತಾನೆ. ಆಲೋಚನೆ ಮಾಡಿ
ಈ ಜನ್ಮ ದೇವರು ಕೊಟ್ಟದ್ದು. ಆ ದುರ್ಯೋಧನ ಇದ್ದಾನೆ, ಬೈತಾನೆ, ನಿಂದೆ ಮಾಡ್ತಾನೆ, ಮಾಡಲಿ, ಬೇಡಂತೆ ಯಾರಾದ್ರೂ ನಗುತ್ತಾನಂತೆ, ಸ್ಮೈಲ್ ಕೊಡ್ತಾನೆ, ಬೇರೆ ಏನೂ ಇಲ್ಲ. ಅಲ್ಲೇ ಧನುರ್ಬಾಣಗಳನ್ನು ಇಟ್ಟು ಬಿಡ್ತಾನಂತೆ, ದ್ವಾರದಲ್ಲಿ ಹೊರಟೇ ಬಿಟ್ಟ, ಇಲ್ಲಿರೋದು ಬೇಡ ಅಂತ ಅವನಂದುಕೊಂಡ. ಹಸ್ತಿನಾವತಿ ದೊಡ್ಡ ಕ್ಷೇತ್ರ ಅದು, ಹಸ್ತಿ ಎಂಬ ರಾಜ ನಿರ್ಮಾಣ ಮಾಡಿದ್ದು ಅದು. ಕುರುರಾಜರಲ್ಲಿರುವ ಹಸ್ತಿ ಎಂಬ ರಾಜ ನಿರ್ಮಾಣ ಮಾಡಿದ ಪರಮ ಪವಿತ್ರವಾದ ಕ್ಷೇತ್ರ. ಆದರೂ ಕೂಡ ಇಂಥ ದುರ್ಯೋಧನ ಅಲ್ಲಿದ್ದಾನೆ, ಇಲ್ಲಿ ಯಾಕೆ ದೇವರ ಹತ್ತಿರ ಹೋಗೋಣ, ದೇವರ ಸ್ಮರಣೆ ಆಗುವಂತೆ ಮಾಡೋಣ ಅಂತ ಹೇಳಿ ತೀರ್ಥಕ್ಷೇತ್ರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ವಿದುರ. ಮಾಡ್ತಾ ಮಾಡ್ತಾ ಉದ್ಧವರ ಭೇಟಿಯಾಗಿದೆ. ಯಾರ ಉದ್ಧವ? ಉದ್ಧವನ ಬಗ್ಗೆ ಹೇಳ್ತಾರೆ, ಪಂಚಹಾಯನೋ ಮಾತ್ರ. 5 ವರ್ಷ ಅಂತೆ ಉದ್ಧವನಿಗೆ. 5 ವರ್ಷ ಉದ್ಧವನಿಗೆ. ಅಮ್ಮ ಕರಿತಾಳಂತೆ, ಬೆಳಗ್ಗಿನ ಊಟ ಅಂತ ಒಂದು ಇರ್ತಾ ಇತ್ತು ಆವಾಗ. ಹಿಂದಕ್ಕೆ ಸ್ವಲ್ಪ ಮುದ್ದಿ ಅನ್ನ ಮಾಡಿ ಅದಕ್ಕೆ ತುಪ್ಪ, ಉಪ್ಪು, ಮೆಂತ್ಯ ಹಿಟ್ಟು ಇದನ್ನು ಹಾಕಿ ಮಕ್ಕಳಿಗೆ ಬೆಳಗ್ಗೆ 6, 7, 8 ಗಂಟೆಗೆ ಅವರಿಗೆ ಊಟಕ್ಕೆ ಕೊಡುವ ಒಂದು ಪದ್ಧತಿ ಇತ್ತು. ಪ್ರಾತರಾಶಾಯ ಯಾಚಿತ. ಪ್ರಾತರಾಶ ಬೆಳಗಿನ ಊಟ. ಸಾಮಾನ್ಯವಾಗಿ ನಮಗೆಲ್ಲ ಮಧ್ಯಾಹ್ನದ ಊಟ, ಬೆಳಗ್ಗೆ ಊಟ ಇಲ್ಲವೇ ಇಲ್ಲ. ಭಾಗವತ ಹೇಳ್ತದೆ 5 ವರ್ಷದ ಮಗ ಉದ್ಧವ ಮಗು, ಹೀಗಾಗಿ ಪ್ರಾತರಾಶಾಯ ಯಾಚಿತ. ಅಪ್ಪ ಉದ್ಧವ ಬಾರೋ, ಯಾಚನೆ ಮಾಡ್ತಾಳಂತೆ, ಬೇಡಿಕೊಡ್ತಾಳಂತೆ ತಾಯಿ, ಕರೆಯೋದಿಲ್ಲ. ಯಾಚಿತ ಅಂತ ಭಾಗವತ ಹೇಳ್ತದೆ. ಬೆಳಿಗ್ಗೆ ಊಟ ಮಾಡೋದಕ್ಕಾಗಿ ಬಾರಪ್ಪ ಅಂತ ಯಾಚನೆ ಮಾಡಿದರೆ, ಅಮ್ಮ ನನ್ನನ್ನು ಯಾಕೆ ಬೆನ್ನತ್ತಿದ್ದೀನಿ, ಇನ್ನೂ ದೇವರ ಪೂಜೆ ಮಾಡಿಲ್ಲ ನಾನು. ನೈಚ್ಛತ್ತದ್ರಚಯನ್ಯಸ್ಯ ಸಪರ್ಯಾಂ ಬಾಲಲೀಲಯ. ಭಾಗವತ ಹೇಳ್ತದೆ. ಪರೀಕ್ಷಿನ್ ಮಹಾರಾಜರು ಹೇಳ್ತಾರೆ, ಇಲ್ಲಮ್ಮ ಇನ್ನೂ ಪೂಜೆ ಮುಗಿದಿಲ್ಲ, ನಾನು ಬರೋದಿಲ್ಲ ಊಟಕ್ಕೆ, ಸುಮ್ಮನೆ ನನ್ನನ್ನು ಕಾಡಬೇಡ ಅಂತ ಆ ಮಹಾನುಭಾವ ಉದ್ಧವ ಹೇಳ್ತಾ ಇದ್ದಂತೆ. ಇಂಥ ಮಹಾನುಭಾವ ಅವರು. ಇವತ್ತು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಅವರ ಬಾಲ್ಯವೂ ಹೀಗೇ ಇತ್ತು ಅಂತ ನಾವು ಕೇಳ್ತೇವೆ. ಊಟಕ್ಕೆ ಬಾ ಅಂತ ಅಂದರೆ ಇಲ್ಲ ಇನ್ನೂ ಪೂಜೆ ಆಗಿಲ್ಲ ಅಂತ ಹೇಳ್ತಾ ಇದ್ರಂತೆ. ಹೇಗೆ ಪೂಜೆ ಮಾಡ್ತಾ ಇದ್ರು ವಿದ್ಯಾಧೀಶರು? ಇನ್ನೂ ಉಪನಯನ ಆಗಿದ್ದಿಲ್ಲ. ಉಪನಯನ ಆಗೋದಕ್ಕಿಂತಲೂ ಮೊದಲಿಗೇನೆ ಪೂಜೆಯನ್ನು ಮಾಡ್ತಾ ಇದ್ರಂತೆ. ಹೇಗೆ? ಏನಪ್ಪ ಶಾಲಿಗ್ರಾಮ ಕೊಟ್ಟಿದ್ರ? ಶಾಲಿಗ್ರಾಮ ಪೂಜೆ ಮಾಡಬಹುದಾ? ಶಾಲಿಗ್ರಾಮ ಬೇಕೇ ಆಗಿಲ್ಲ ಅವರಿಗೆ. ಯಾಕೆ ಬೇಕು? ಎಲ್ಲಿ ಕರೀತಾರೆ ಅಲ್ಲಿ ದೇವರು ಬರ್ತಾನೆ ಅವರಿಗೆ. ನಮಗೆ ಶಾಲಿಗ್ರಾಮ ಬೇಕು, ನಮ್ಮಂಥವರಿಗೆ. ವಿದ್ಯಾಧೀಶ ವಿಜಯದಲ್ಲಿ ಹೇಳ್ತಾರೆ, ಹರಿರಿತ್ಯುಪಲಂ ನಿಧಾಯ ಪೀಠೆ. ಒಂದೇನೋ ಪೀಠ, ಆ ಪೀಠ ತೆಗೆದುಕೊಂಡು ಅದರ ಮೇಲೆ ಅಲ್ಲೆಲ್ಲೋ ಕಲ್ಲನ್ನು ತೆಗೆದು ಆ ಪೀಠದ ಮೇಲೆ ಇಟ್ಟು ಇದೇ ದೇವರು ಅಂತ ಅದರ ಪೂಜೆಯನ್ನು ಮಾಡ್ತಿದ್ರಂತೆ ಮಹಾನುಭಾವರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಊಟಕ್ಕೆ ಕರೆದರೆ ಹೋಗ್ತಾ ಇರಲಿಲ್ಲವಂತೆ. ಹೀಗಾಗಿ ಅದೇ ಅವರ ಮುಂದಿನ ಜೀವನದಲ್ಲಿ ಅಭ್ಯಾಸವಾಯಿತಂತೆ. ಅವರಿಗೆ ಆಶ್ರಮವಾದ ಮೇಲೆ, ಸನ್ಯಾಸವಾದ ಮೇಲೆ ನಿತ್ಯ ಹೇಗೆ ಊಟ ಮಾಡಬೇಕು ಅವರು? ಭಿಕ್ಷಾ ಊಟ ಅಂತ ಅನ್ನಬಾರದು, ನಮಗೆಲ್ಲ ಊಟ. ಭಿಕ್ಷಾ ಸ್ವೀಕಾರ ಹೇಗೆ ಮಾಡ್ತಾ ಇದ್ರು ಅವರು? 8 ತುತ್ತುಗಳು ಮಾತ್ರ ಭಿಕ್ಷಾ ಅಂತೆ. ಅಷ್ಟವು ಗ್ರಾಸ ಮುನೇ ಪ್ರೋಕ್ತಾ 12 ವಾಸಿನಃ 32 ಗೃಹಸ್ಥಸ್ಯ ಯಥೇಷ್ಟಂ ಬ್ರಹ್ಮಚಾರಿಣಾಮ್ ಅಂತ ಒಂದು ನಿಯಮ. ಯತಿಗಳು ಎಷ್ಟು 8 ತುತ್ತು ಸ್ವೀಕಾರ ಮಾಡಬೇಕಂತೆ. ಆ 8 ತುತ್ತು ತೆಗೆದುಕೊಳ್ಳಬೇಕಾದರೂ ಸಹ ಅದಕ್ಕೆ ಉಪ್ಪು, ತುಪ್ಪ, ಚಟ್ನಿ, ಪಲ್ಯ, ಕೋಸಂಬರಿ, ನಮಗೆ ಒಂದೊಂದು ತುತ್ತಿಗೆ ಒಂದೊಂದು ಬೇಕು. ಗೊಜ್ಜು ಬೇಕು, ಹುಳಿ ಬೇಕು, ಸಾರು ಬೇಕು, ಅಷ್ಟೆಲ್ಲ ಇರಬೇಕಾದ್ರೆ ಹೊಟ್ಟೆ ತುಂಬುತ್ತದೆ, ಇಲ್ಲಾಂದರೆ ಹೊಟ್ಟೆ ತುಂಬೋದಿಲ್ಲ. ಆದರೆ ಅವರು ಒಂದೊಂದು ತುತ್ತಿಗೆ ಮೂಲರಾಮದೇವರಿಗೆ ಏರಿಸಿದ ಒಂದೊಂದು ತುಳಸಿ ದಳ ಸೇರಿಸ್ಕೊಳ್ಬೇಕಂತೆ, ತಿನ್ನಬೇಕಂತೆ, ಬೇರೆ ಏನೂ ಇಲ್ಲ. ಇಡೀ ಜೀವನ ಆ ರೀತಿಯಾಗಿ ಅವರು ಭಿಕ್ಷಾ ಸ್ವೀಕಾರ ಮಾಡಿದರು ಅಂತ ವಿದ್ಯಾಧೀಶ ವಿಜಯದಲ್ಲಿ ಹೇಳ್ತಾರೆ ಮಹಾನುಭಾವರು. ಉದ್ಧವರ ಹತ್ರ ಹೋಗಿ ವಿದುರ ಹೇಳ್ತಾನೆ, ಕೃಷ್ಣನನ್ನು ಬಹಳ ಹತ್ತಿರದಿಂದ ನೋಡಿದವರು ನೀವೆಲ್ಲ ಮಹಾನುಭಾವರು, ಕೃಷ್ಣನ ಅತಿ ವಿಶಿಷ್ಟವಾದ ಸೇವೆಯನ್ನು ಮಾಡಿದವರು. ಕೃಷ್ಣ ಏನೇನು ಉಪದೇಶ ಮಾಡ್ತಾ ಇದ್ದ ನಿಮಗೆ ನಮಗೊಂದು ಸ್ವಲ್ಪ ಹೇಳಿ. ನಮಗೂ ಕೃಷ್ಣನಿಗೂ ಸ್ವಲ್ಪ ದೂರ ಅಲ್ಲ, ವಿದುರನಿಗೂ ಕೃಷ್ಣನಿಗೂ ಬಂದಾಗ ಭೇಟಿಯಾಗಬೇಕು ಅಷ್ಟೇ. ಆದರೆ ಉದ್ಧವ ನೀನು ಹಾಗಲ್ಲ, ಯಾವಾಗಲೂ ಕೃಷ್ಣನ ಭೇಟಿ, ಕೃಷ್ಣನ ಸಂಪರ್ಕದಲ್ಲಿದ್ದವನು. ಹೇಗೆ ಕೃಷ್ಣನ ಮಾತುಗಳು ಹೇಗಿರ್ತಾ ಇದ್ವು, ಕೃಷ್ಣನ ಉಪದೇಶ ಹೇಗಿರ್ತಾ ಇತ್ತು, ಅದನ್ನೆಲ್ಲ ಹೇಳಬೇಕು ಅಂತ ಅಂದಾಗ ಆವಾಗ ಹೇಳ್ತಾರೆ, ಎಲ್ಲ ಕೃಷ್ಣನ ಉಪದೇಶವನ್ನು ಮಾಡ್ತಾರೆ. ಆದರೆ ನಿನಗಾಗಿ ಆ ಕೃಷ್ಣ ಪರಮಾತ್ಮ ಮೈತ್ರೇಯರನ್ನು ನಿಯೋಜನೆ ಮಾಡಿದ್ದಾರೆ, ಮೈತ್ರೇಯರ ಹತ್ರ ನೀವು ಹೋಗಿ ಎಲ್ಲ ಉಪದೇಶವನ್ನು ಮಾಡ್ತಾರೆ. ಇನ್ನೆಲ್ಲಿ ಕೃಷ್ಣ ಪರಂಧಾಮಕ್ಕೆ ತೆರಳಿದ ಇತ್ಯಾದಿ ವಾರ್ತೆಯನ್ನು ಹೇಳ್ತಾರೆ. ಬಹಳ ದುಃಖವಾಗ್ತದೆ, ಖೇದವಾಗ್ತದೆ ವಿದುರನಿಗೆ. ಹಾಗೆ ಯಾತ್ರೆಯನ್ನು ಮಾಡ್ತಾ ಮಾಡ್ತಾ ಹರಿದ್ವಾರಕ್ಕೆ ಹೋಗಿದ್ದಾರೆ ಮಹಾನುಭಾವರು ವಿದುರರು. ನಿನ್ನೆ ನಾನು ಹೇಳಿದೆ, ಅವರು ಅಲ್ಲಿಗೆ ಹೋದರೆ ಮೈತ್ರೇಯರ ಹತ್ತಿರ ಹೋಗಬೇಕು. ಅಚ್ಯುತ ಭಾವತುಷ್ಟ, ಆ ಪರಮಾತ್ಮನನ್ನು ಮನಸ್ಸಿನಲ್ಲಿಟ್ಟುಕೊಂಡು ದೇವರನ್ನು ಧ್ಯಾನ ಮಾಡ್ತಾ ಅವರು ಹೋದ್ರಂತೆ. ಮೈತ್ರೇಯರ ಹತ್ರ ಹೋಗ್ತಾರೆ. ಮತ್ತು ನನಗಾಗಿ ನಿಮ್ಮನ್ನು ಪರಮಾತ್ಮ ಇಲ್ಲಿಟ್ಟಿದ್ದಾನಂತೆ, ನಿಯೋಜನೆ ಮಾಡಿದ್ದಾನಂತೆ, ಕೃಷ್ಣ ತತ್ವವನ್ನು ನನಗೆ ಉಪದೇಶ ಮಾಡಬೇಕು ಅಂತ ಅಂದಾಗ ವಿದುರ ಮೈತ್ರೇಯರ ಸಂವಾದವನ್ನು ಬಹಳ ಅತ್ಯದ್ಭುತವಾದ ರೀತಿಯಲ್ಲಿ
ಅಲ್ಲಿ ಉಪದೇಶ ಮಾಡ್ತಾರೆ. ಅವರ ಉಪದೇಶದಲ್ಲಿಯೇನೇ ಸ್ವಯಂಭೂಮನು, ಶತರೂಪಾದೇವಿ, ಪ್ರಿಯವ್ರತ, ಉತ್ತಾನಪಾದ ಅಂತ ಇಬ್ಬರು ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಜನ ಹೆಣ್ಣು ಮಕ್ಕಳು. ಅವರಿಂದಲೇ ಎಲ್ಲ ವಂಶ ವಿಸ್ತಾರ ಆದದ್ದು. ಪ್ರಿಯವ್ರತ, ಉತ್ತಾನಪಾದ, ಚತುರ್ಥ ಸ್ಕಂದ, ಪಂಚಮ ಸ್ಕಂಧದಲ್ಲಿ ಅವರ ಕಥೆಗಳೇ ಬರ್ತದೆ. ಆ ಮಹಾನುಭಾವ ತನ್ನ ಮಗಳು ದೇವಹೂತಿಗೆ ವಿವಾಹ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಳ್ತಾನೆ. ಮನೆಯಲ್ಲಿ ಪ್ರತಿನಿತ್ಯ ಆದಾಗೆಲ್ಲ ನಾರದರು ಬರಬೇಕಂತೆ. ದೇವಹೂತಿಗೆ ಅನೇಕ ತತ್ವಗಳನ್ನು ಉಪದೇಶ ಮಾಡಬೇಕು. ಅದರ ಜೊತೆಗೆ ಕರ್ದಮರ ಗುಣಗಳನ್ನು ಹೇಳಬೇಕು. ದೇವಹೂತಿಗೆ ಮನೆಗೆ ಬಂದು ಕರ್ದಮರ ಗುಣಗಳನ್ನು ಹೇಳ್ತಾ ಇರಬೇಕು. ಕರ್ದಮರು ಯಾರು? ಮಹಾನುಭಾವರು. ಆ ಕರ್ದಮ ಅಂತಂದರೆ ಏನು? ಕರ್ದಮ ಅಂತಂದರೆ ಸಾಮಾನ್ಯ ಸಂಸ್ಕೃತ ಬಲ್ಲವರಿಗೆ ಕರ್ದಮ ಅಂದರೆ ಕೆಸರು ಅಂತ ಅರ್ಥ ಗೊತ್ತು. ಕರ್ದಮ ಅಂತಂದರೆ, ಆದರೆ ಅಲ್ಲಿ ಕರ್ದಮ ಅಂದರೆ ಕೆಸರು ಅಂತ ಅರ್ಥ ಅಲ್ಲ. ಭಾಗವತ ಹೇಳ್ತದೆ, ಬ್ರಹ್ಮಪುರಾಣದಲ್ಲಿಯೂ ಬರ್ತದೆ. ಹೇಗೆ ಹುಟ್ಟಿದರು ಕರ್ದಮರು? ಆಶ್ಚರ್ಯ. ಇದೆಲ್ಲ ಕಾಗೆಗುಬ್ಬೆ ಕಥೆ ಅಂತ ಹೊರಗಿನವರು ಹೇಳ್ತಾರೆ. ಆ ರೀತಿಯಾದ ಜನ್ಮ ಕರ್ದಮರದ್ದು. ಬ್ರಹ್ಮದೇವರ ಮಕ್ಕಳವರು ಕರ್ದಮರು. ಹೇಗೆ ಹುಟ್ಟಿದರು ಬ್ರಹ್ಮದೇವರಿಂದ? ಬ್ರಹ್ಮದೇವರ ನೆರಳು ಬಿತ್ತಂತೆ, ನೆರಳಿನಿಂದ ಕರ್ದಮರು ಹುಟ್ಟಿದರಂತೆ. ಹೇಗೆಲ್ಲ ಸೃಷ್ಟಿಯಾಗಿದೆ ನೋಡಿ. ಬ್ರಹ್ಮದೇವರ ಶಕ್ತಿ, ಬ್ರಹ್ಮದೇವರ ಸಾಮರ್ಥ್ಯ, ಎಂಥ ವಿಚಿತ್ರ ಸಾಮರ್ಥ್ಯ ನೋಡಿ. ನಾವು ಪ್ರಾಣಿಗಳನ್ನು ನೋಡ್ತೇವೆ. ಒಂದು ಸಣ್ಣ ಪ್ರಾಣಿ ಅದು ಒಂದು ಬಾರಿ ಮಕ್ಕಳನ್ನು ಪಡಿಬೇಕಾದರೆ, ಸಂತಾನವನ್ನು ಪಡಿಬೇಕಾದರೆ 10-20 ಮಕ್ಕಳಾಗ್ತಾರೆ. ನೋಡಿದರೆ ಇದು ಯಾವುದೂ ಆಶ್ಚರ್ಯ ಅಲ್ಲ ಅಂತ ಅನ್ನಿಸ್ತದೆ. ಅನ್ನೋದಕ್ಕಾಗಿ ಶ್ರೀಮದಾಚಾರ್ಯ ಹೇಳ್ತಾರೆ, ದೇವರ ಅರ್ಥ ಆಗಬೇಕಾದ್ರೆ ದೇವರ ಹತ್ರ ಮೊದಲಿಗೆ ಹೋಗಬೇಡ್ರಿ ಅಂತ ಹೇಳ್ತಾರೆ. ನಾವೇನು ಮಾಡ್ತೇವೆ? ದೇವರ ಅರ್ಥವಾಗಬೇಕು ಅಂತ ಹೇಳಿ ದೇವರನ್ನು ಭಾಗವತ ತೆಗಿತೇವೆ, ಕೊಡ್ತೇವೆ. ಅಲ್ಲ, ಪ್ರಪಂಚವನ್ನು ನೋಡ್ರಿ ಅಂತ ಹೇಳ್ತಾರೆ. ಜಗದಪಿ ತಥಾ ಅವಗಂತವ್ಯಂ ಅಂತ ಟೀಕಾಕೃತ್ಪಾದರು ಹೇಳ್ತಾರೆ. ದೇವರ ಅರ್ಥ ಆಗಬೇಕಾದ್ರೆ ಮೊದಲಿಗೆ ಜಗತ್ತನ್ನು ಅರ್ಥ ಮಾಡಿಕೊಳ್ಳಿ, ಪ್ರಪಂಚವನ್ನು ನೋಡಿ, 4 ಕಡೆ ತಿರುಗಾಡಿ, ಏನೇನು ಆಶ್ಚರ್ಯ ಇವೆ ನೋಡಿ ಆಶ್ಚರ್ಯಗಳನ್ನು. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಬಹುಚಿತ್ರ ಜಗತ್ ಬಹುಧಾ ಕರಣ ಪರಶಕ್ತಿರನಂತ ಗುಣ ಪರಮಃ. ದೇವರ ಮಹಿಮೆ ಗೊತ್ತಾಗಬೇಕಾ? ಸಂಚಾರ ಮಾಡಿ ಅಂತ ಹೇಳ್ತಾರೆ, ಯಾತ್ರೆ ಮಾಡಿ ಅಂತ ಹೇಳ್ತಾರೆ. ಯಾತ್ರೆ ಮಾಡದ ಹೊರತು ದೇವರ ಮಹಿಮೆ ಅದು ಏನು ಅಂತ ಸರ್ವಥಾ ಅರ್ಥವಾಗೋದಿಲ್ಲ, ಗೊತ್ತಾಗೋದಿಲ್ಲ. ಇಲ್ಲಿ ಹಾಗೆ ಆ ಮಹಾನುಭಾವರು ಅವರ ನೆರಳಿನಿಂದ, ಬ್ರಹ್ಮದೇವರ ನೆರಳಿನಿಂದ ಹುಟ್ಟುತ್ತಾರಂತೆ. ಅಲ್ಲಲ್ಲ, ಮಾನಸ ಅಂದರೆ ಮನಸ್ಸಿನಿಂದ ಹುಟ್ಟಿದವರು. ಮನಸ್ಸು ಮಾಡಿದಾಗ ಮಕ್ಕಳಾಗಬೇಕು ಅಂತ ಸಂಕಲ್ಪ ಮಾಡಿದಾಗ ಹುಟ್ಟಿದವರು ಮಾನಸ ಪುತ್ರರು. ಇವರು ನೆರಳಿನಿಂದ ಹುಟ್ಟಿದವರಿವರು. ಅದಕ್ಕಾಗಿ ಬ್ರಹ್ಮಪುರಾಣದಲ್ಲಿ ಒಂದು ಮಾತು ಬರ್ತದೆ ಇವರಿಗೆ, ಬಭೂವ ಕರ್ದಮಾದ್ ಬಾಲಃ ತೇನಾಸೌ ಕರ್ದಮ ಸ್ಮೃತಃ ಅಂತ ಹೇಳ್ತಾರೆ. ಬ್ರಹ್ಮದೇವರ ಕರ್ದಮ, ವೇದೇಶು ಕರ್ದಮ ಶಬ್ದ ಛಾಯಾಯಾಂ ಸಂಪ್ರವರ್ತತೆ. ವೇದ ಭಾಷೆ ಇದು. ಕರ್ದಮ ಅಂತನ್ನೋ ಪದ ಇದ್ದದ್ದು ವೇದದಲ್ಲಿ. ವೈದಿಕ ಭಾಷೆ ಇದು, ವೈದಿಕ ಸಂಸ್ಕೃತ ಅದು. ಹೀಗಾಗಿ ವೇದೇತು ಕರ್ದಮ ಶಬ್ದ ಛಾಯಾಯಾಂ ಸಂಪ್ರವರ್ತತೆ. ವೇದದಲ್ಲಿ ಕರ್ದಮ ಎಂಬ ಶಬ್ದಕ್ಕೆ ಛಾಯಾ, ನೆರಳು ಅಂತ ಅರ್ಥ ಇದೆ. ಹೀಗಾಗಿ ವೈದಿಕ ಸಂಸ್ಕೃತದಲ್ಲಿ ಇವರು ಬ್ರಹ್ಮದೇವರ ಕರ್ದಮದಿಂದ, ಬ್ರಹ್ಮದೇವರ ನೆರಳಿನಿಂದ ಹುಟ್ಟಿದರು ಅಂತನ್ನೋದಕ್ಕಾಗಿ ಇವರಿಗೆ ಕರ್ದಮ ಅಂತ ನಾಮಕರಣ ಮಾಡಿದರಂತೆ. ಹೆಸರಿಡೋದು ಹೇಗೆ ಇಡ್ತಾ ಇದ್ದು ನೋಡ್ರಿ. ನೆರಳಿನಿಂದ ಹುಟ್ಟಿದ, ಹೀಗಾಗಿ ಅವರಿಗೆ ಕರ್ದಮ ಅಂತ ಹೆಸರಿಟ್ಟು. ಅವರು ಆಲೋಚನೆ ಮಾಡ್ತಾರೆ, ಮಗ ಕರ್ದಮ ಆಲೋಚನೆ ಮಾಡ್ತಾನೆ, ಕರ್ದಮ ಅಂತ ಹೆಸರಿಟ್ಟಿದ್ದಾರಲ್ಲ, ಅದಕ್ಕೇನರ್ಥ? ನೆರಳು ಅಂತ ಅರ್ಥ. ಹಾಗಾದರೆ ಒಂದು ಹೆಸರಿಟ್ಟ ಮೇಲೆ ಆ ಹೆಸರಿಗೆ ತಕ್ಕಂತೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು. ಪೂರ್ಣ 100% ನ್ಯಾಯ ಒದಗಿಸ್ಲಿಕ್ಕೆ ನಮಗಾಗೋದಿಲ್ಲ, ಆದರೆ ಪರಮಾಣುವಿನಷ್ಟಾದರೂ ನ್ಯಾಯ ಒದಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ನಾವು ನಾಮಕರಣ ಮಾಡುವ ಉದ್ದೇಶವೇ ಅದು. ನಮ್ಮ ಮಕ್ಕಳು ಹೀಗಾಗಬೇಕು, ಏನೋ ಇದು ಬಹಳ ಚೆನ್ನಾಗಿದೆ ಹೆಸರು, ಯಾರೂ ಇಟ್ಟಿಲ್ಲ, ಬಹಳ ಹೊಸದಾದ ಹೆಸರಿದೆ ಅಂತ ಹೇಳಿ ಹುಡುಕಿ ಇಡ್ತೇವೆ. ಇಡೋಣ, ಬೇಡ ಅಂತಂದಿಲ್ಲ, ಆದರೆ ಅದರ ಜೊತೆಗೆ ಆ ಗುಣವೂ ಅವರಿಗೆ ಬರಬೇಕು ಅಂತ ಹೇಳೋದು. ಹೀಗಾಗಿ ಆ ಹೆಸರನ್ನು ಕರೆಯೋದು ಯಾಕೆ? ನಾಮಕರಣದ ಉದ್ದೇಶವೇ ಬಹಳ ಅದ್ಭುತ. ನಾಮಕರಣ ಯಾಕೆ? ಏನು ವಿಚಿತ್ರ ಅಂತಂದರೆ 11ನೇ ದಿವಸ ನಾಮಕರಣವನ್ನು ಮಾಡಬೇಕು ಅಂತ ಹೇಳ್ತಾರೆ. 12ನೇ ದಿವಸ ನಾಮಕರಣ ಮಾಡುವ. ಯಾಕೆ? ಇನ್ನೂ ಸಣ್ಣ ಮಗು. ಆ ಮಗುವಾಗಿದ್ದಾಗಲೇ ಆ ನಾರಾಯಣ, ಕೃಷ್ಣ, ರಾಮ ದೇವರ ಹೆಸರಲ್ಲ, ಆ ಹೆಸರು ಕೇಳಿ 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 ಪುಣ್ಯ ಮಾಡಬೇಕು. ಅವನು ಕೇಳ್ತಾ ಪುಣ್ಯ ಗಳಿಸ್ತಾನಂತೆ. ಅವನು ಹೇಗೆ ಪುಣ್ಯ ಗಳಿಸ್ಲಿಕ್ಕೆ ಏನಿದೆ? ಸಂಧ್ಯಾವಂದನ ಮಾಡ್ತಾನ, ದೇವರ ಪೂಜೆ ಮಾಡಲಿಕ್ಕಿದೆಯಾ, ನೈವೇದ್ಯ ತಿಂತಾನ, ಏನಿದೆ ಅವನಿಗೆ? ಏನು ಧರ್ಮ ಇದೆ? ಕೃಷ್ಣ ಅಂತ ಅವನನ್ನು ಕರೆದರೆ ಆ ಶಬ್ದ ಒಳಗಡೆ ಹೋಗ್ತದೆ, ಅವನಿಗೆ ಪುಣ್ಯ ಬರ್ತದಂತೆ. ಆ ನಾಮಶ್ರವಣದಿಂದ ಪುಣ್ಯ ಬರ್ತದಂತೆ ಅವನಿಗೆ. ನಾಮಕರಣದ ಉದ್ದೇಶ ಅದು.
ಅವನಿಗೆ ಅದು ನಮಗೆ ಆ ನಾಮಕೀರ್ತನ ವಿಷ್ಣುನಾಮ ಸಂಕೀರ್ತನ ಅಂತ ನಮಗಿರ್ಬೇಕು. ಮಗನನ್ನು ಕರೀತಾ ಇದ್ದೇನೆ, ಆಹಾ ಅಜಾಮಿಳನ ಕಥೆಯಲ್ಲಿ ನಾವು ಅದನ್ನು ಕೇಳ್ತೇವೆ. ಯಾಕೆ ದೇವರ ಹೆಸರಿಡಬೇಕು ಅಂದರೆ ದೇವರ ಸ್ಮರಣೆ ಈ ನೆಪದಿಂದ ನಮಗಾಗ್ತದೆ ಅನ್ನೋದಕ್ಕಾಗಿ ನಾಮಕರಣ ಮಾಡೋದು, ದೇವರ ಹೆಸರನ್ನಿಡೋದು. ವಶಿಷ್ಠರು ಅದಕ್ಕೆ ಹೇಳ್ತಾರೆ, ಏನೇ ಹೆಸರಿಡೋದು ದೇವರ ಹೆಸರಿಡಿ ಅಂತ ಹೇಳ್ತಾರೆ. ಯಾಕೆ ದೇವರ ಸ್ಮರಣೆ ಆಗ್ತದೆ ಅಂತ ಅನ್ನೋದಕ್ಕಾಗಿ. ಈಗ ಕರ್ದಮ ಅಂತ ಹೆಸರಿಟ್ಟಿದ್ದಾರೆ. ಅವರು ಆಲೋಚನೆ ಮಾಡಿದ್ರು ಕರ್ದಮ ಅಂತ ಹೆಸರಿಟ್ಟಿದ್ದಾರೆ. ಹೇಗಿರ್ತದೆ ಕರ್ದಮ? ನೆರಳು ಯಾವಾಗಲೂ ಹಿಂಬಾಲಿಸ್ತಾ ಇರ್ತದೆ, ಮುಂದೆಯೂ ಇರ್ತದೆ, ಕೆಲವು ಬಾರಿ ಇಲ್ಲ ಅಂತಲ್ಲ. ನೆರಳಿದ್ದ ಹಾಗೆ ಇದ್ದಾನೆ ಅವನು ಅಂತ ನಾವು ಪ್ರಯೋಗ ಮಾಡ್ತೇವೆ. ಏನದರ ಅರ್ಥ? ಯಾವಾಗಲೂ ಹಿಂಬಾಲಿಸ್ತಾ ಇರ್ತಾನೆ. ಹಾಗೆ ನಾನು ದೇವರಿಗೆ ನೆರಳಿನಂತ ಆಗಬೇಕು, ದೇವರ ನೆರಳಾಗಬೇಕು, ಯಾವಾಗಲೂ ದೇವರ ಹಿಂದೆ ಬೀಳಬೇಕು ನಾನು ಅಂತ ಅವರು ಅಂದ್ಕೊಂಡ್ರಂತೆ. ಬ್ರಹ್ಮದೇವರ ನೆರಳಿನಿಂದ ಹುಟ್ಟಿದ್ದೇನೆ, ಹೀಗಾಗಿ ದೇವರಿಗೆ ನೆರಳಂತೆ ದೇವರ ಹಿಂದೆಯೇ ನಾನಿರಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಅತಿ ಘೋರವಾದ ತಪಸ್ಸನ್ನು ಮಾಡ್ತಾರಂತೆ. ಬ್ರಹ್ಮದೇವರಿಗೆ ಕೇಳ್ತಾರೆ ಅವರು, ಅಪ್ಪ ಮತ್ತೆ ನಾನೇನು ಕೆಲಸ ಮಾಡಲಿ? ಕೇಳಬೇಕಂತೆ. ಮಕ್ಕಳೆಲ್ಲ ತಂದೆ ತಾಯಿಗಳಿಗೆ ಕೇಳಬೇಕಾದ, ಅಪ್ಪ ಅಮ್ಮ ಹೇಳಿದಾಗೆ ಕೆಲಸ ಮಾಡೋದಲ್ಲ. ಭಾಗವತದಲ್ಲಿ ನಾವು ಎಲ್ಲ ಮಕ್ಕಳ ಕಥೆಯನ್ನು ಕೇಳಬೇಕಾದರೆ ಮಕ್ಕಳು ಮೊಟ್ಟ ಮೊದಲಿಗೆ ತಂದೆಯ ಹತ್ತಿರ ಹೋಗಿ ನಾನೇನು ಕೆಲಸ ಮಾಡಲಿ ಹೇಳು, ನಾನು ಕೇಳಿ ಅವರಿಂದ ಆದೇಶವನ್ನು ಪಡೆದು ಕೆಲಸವನ್ನು ಮಾಡಬೇಕಂತೆ. ಇದು ಆ ಮಕ್ಕಳೆಲ್ಲ ನಮಗೆ ಹಾಕಿಕೊಟ್ಟ ದಾರಿ ಇದು. ಆವಾಗ ಬ್ರಹ್ಮದೇವರಂತಾರೆ, ಏನು ಮಾಡ್ತೀಯಪ್ಪ ನೀನು? ಪ್ರಜಾಸೃಷ್ಟಿಯನ್ನು ಮಾಡು ಅಂತ ಹೇಳ್ತಾರೆ. ಪ್ರಜಾಸೃಷ್ಟಿಯನ್ನು ಮಾಡೋದಕ್ಕಾಗಿ 1000 ವರ್ಷದ ತನಕ ತಪಸ್ಸು ಮಾಡ್ತಾರಂತೆ. ಆದರೆ ಮಕ್ಕಳು ಅಂದರೆ ಏನು ನೋಡಿ, ಮಕ್ಕಳ ಬೆಲೆ ಏನು ಅಂತ ಭಾಗವತ, ಮಹಾಭಾರತ, ರಾಮಾಯಣ ನಾವು ಓದಿದರೆ ಗೊತ್ತಾಗ್ತದೆ. ಅಷ್ಟು ಸುಲಭ ಅಲ್ಲ ಮಕ್ಕಳನ್ನು ಪಡೆಯೋದು ಅಂತ ಅಂದರೆ. ತಪಸ್ಸು ಮಾಡ್ತಾರಂತೆ. ಯಾಕೆ? ಒಳ್ಳೆ ಹೆಂಡತಿ ಸಿಗಬೇಕು, ನಾನು ಮಾಡುವ ಧರ್ಮಗಳಿಗೆ ಅನುಕೂಲವಾಗಿರಬೇಕು. ಸುಲಭವಾಗಿ ಸಿಗೋದಿಲ್ಲ, ನಾವು ಅಂದ್ಕೊಳ್ತೇವೆ, ಆಗೋದಿಲ್ಲ, ಅದು ಸರ್ವಥಾ ಆಗೋದಿಲ್ಲ. ತಪಸ್ಸು ಮಾಡಿದರೆ ಮಾತ್ರ ಒಳ್ಳೆಯದು ನಮ್ಮ ಜೊತೆಗೆ ಬರ್ತದೆ, ಇಲ್ಲೇ ಹೋದರೆ ಬರೋದಿಲ್ಲ. ಅತಿ ತೀವ್ರವಾದ ತಪಸ್ಸನ್ನು ಮಾಡಬೇಕು, ಆ ಸಾಧನೆಯನ್ನು ಮಾಡಬೇಕು. ಅದಕ್ಕಾಗಿಯೇ 12 ವರ್ಷ ಗುರುಕುಲದ ಅಧ್ಯಯನ. ಆ ಅಧ್ಯಯನ ಒಂದು ತಪಸ್ಸಿನ ಹಾಗೆ ಮಾಡಬೇಕು. ಒಳ್ಳೆ ಹೆಂಡತಿ ಸಿಗಬೇಕು, ಒಳ್ಳೆ ಮಕ್ಕಳಾಗಬೇಕು, ಧಾರ್ಮಿಕರಿರಬೇಕು, ಅವೆಲ್ಲ ಬೇಕು ಅಂತ ಅನ್ನೋದಕ್ಕಾಗಿ ಇವೆಲ್ಲ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಭಗವಂತ ಬರ್ತಾನಂತೆ, ಗರುಡನ ಮೇಲೆ ಬರ್ತಾನೆ. ಬಹಳ ಸಂತೋಷವಾಗ್ತದೆ. ಅವನು ಮಾಡಿದ ತಪಸ್ಸನ್ನು ನೋಡಿ ಕಣ್ಣೀರು ಕೆಳಗೆ ಬೀಳ್ತಾವಂತೆ. ದೇವರಿಂದ ಅಶ್ರುಬಿಂದು, ಸಂತೋಷದ ಅಶ್ರುಗಳು ಬೀಳ್ತಾವಂತೆ. ಆ ಅಶ್ರುಗಳಿಂದಲೇ ಆ ಬಿಂದು ಸರೋವರ ನಿರ್ಮಾಣವಾಯಿತು ಅಂತ ಭಾಗವತ ಹೇಳ್ತದೆ. ದೇವರ ಅಶ್ರು, ದೇವರ ಆನಂದದ ನೀರು ಅದು. ನಾವಲ್ಲಿ ಸ್ನಾನ ಮಾಡ್ತೇವೆ ಅಂತಂದರೆ ಸ್ನಾನ ಮಾಡುವಾಗ ಈ ತರಹದ ಭಾವನೆ ಬಂದುಬಿಟ್ರೆ ಮೇಲೆ ಬರಲಿಕ್ಕೆ ಮನಸ್ಸಾಗೋದಿಲ್ಲ. ಆಗ್ತದೆ, ನಮ್ಮಂಥವರಿಗೆ ಆಗ್ತದೆ. ಯಾಕೆ? ಬಹಳ ಹೊತ್ತು ಇರೋದಿಲ್ಲ ಆ ಭಾವನೆ, ಆ ಭಕ್ತಿ ಬಹಳ ಹೊತ್ತು ಇರೋದಿಲ್ಲ. ಇರ್ತೇವೆ, ಮೇಲೆ ಬಂದುಬಿಡ್ತೇವೆ. ಆದರೆ ದೊಡ್ಡವರಿಗೆ ಹಾಗೆ ಬರಲಿಕ್ಕಾಗೋದಿಲ್ಲ. ಮಹಾಸ್ವಾಮಿಗಳು ಮೇಲಿಂದ ಮೇಲೆ ಮಾತನ್ನು ಹೇಳ್ತಾ ಇದ್ರಿ, ಯಾಕೋ ಕಾಶಿಗೆ ಹೋದರೆ ಅಥವಾ ಗಯಾಕ್ಕೆ ಹೋದರೆ ಅಥವಾ ಯಾವುದೇ ಕ್ಷೇತ್ರಕ್ಕೆ ಹೋದರೆ, ತಿರುಮಲೆಗೆ ಹೋದರೆ, ಉಡುಪಿಗೆ ಹೋದರೆ ಬಿಟ್ಟು ಹೋಗಬೇಕು ಅಂತಲೇ ಮನಸ್ಸಾಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಯಾಕೆಂದರೆ ಆ ಕ್ಷೇತ್ರ ಆ ರೀತಿಯಾಗಿ ಎಳೆದು ಬಿಡ್ತದೆ, ಕರ್ಷಣೆ ಮಾಡಿಬಿಡ್ತದೆ. ಆಕರ್ಷಣೆ, ಆ ಕ್ಷೇತ್ರದ ಆಕರ್ಷಣೆಯೇ ಆಗಿರ್ತದೆ. ನಮಗಾಗಲ್ಲ, ಯಾವಾಗ ಹೋಗ್ತೇವೆ ಅಂತ ನಾವು ಕಾಯ್ತಾ ಇರ್ತೇವೆ. ನಮ್ಮದು ಬೇರೆ. ಭಗವಂತ ಬಂದಿದ್ದಾನೆ, ಬಹಳ ಸಂತೋಷವಾಗಿದೆ. ಭಗವಂತ ಆಶೀರ್ವಾದ ಮಾಡ್ತಾನೆ, ನೋಡಪ್ಪ ನೀನು ಗೃಹಸ್ಥನಾಗಬೇಕು, ಇನ್ನು ಸ್ವಲ್ಪ ದಿವಸಕ್ಕೆ ಸ್ವಯಂಭೂಮನು ಬರ್ತಾನೆ, ಭವಿಷ್ಯವನ್ನು ಹೇಳಿ ಹೋಗ್ತಾನೆ ಪರಮಾತ್ಮ. ಸ್ವಯಂಭೂಮನು ಬರ್ತಾನೆ, ತನ್ನ ಮಗಳು ದೇವಹೂತಿಯನ್ನು ನಿನಗೆ ಕೊಡಲಿಕ್ಕೆ ಬರ್ತಾನೆ, ಬೇಡ ಅಂತನಬೇಡ, ಮದುವೆ ಮಾಡ್ಕೋ ಅಂತ ಹೇಳ್ತಾರೆ. ವೈರಾಗ್ಯ ಬೇಡ, ವಿರಕ್ತರಾಗಬೇಕು. ಗೃಹಸ್ಥರಾಗಿಯೂ ವಿರಕ್ತರಾಗಿರಬಹುದು, ಏನೂ ತೊಂದರೆ ಇಲ್ಲ. ಆದ್ದರಿಂದ ವಿವಾಹವನ್ನು ಮಾಡಿಕೋ ಅಂತ ಪರಮಾತ್ಮ ಹೇಳ್ತಾನೆ. ಹೇಳಿ ಹೊರಡ್ತಾ ಇದ್ದಾನಂತೆ. ಹೋಗುವಾಗ, ದೇವರು ಹೋಗುವಾಗ ಸಾಮಗಾನ ಕೇಳಿ ಬರ್ತಾ ಇದೆ ಅಂತೆ. ನಿನ್ನೆ ನಾವು ಯಾದವಾರ್ಯರ ಕಥೆ ಕೇಳಿದ್ವಲ್ಲ, ದೇವರು ಹೊರಡುವಾಗ ಸಾಮಗಾನ. ಎಲ್ಲಿ? ಗರುಡ ರೆಕ್ಕೆ ಮೇಲೆ ಕೆಳಗೆ ಮಾಡುವಾಗ ಸಾಮಗಾನ ಬರ್ತದಂತೆ. ಏನು ಗರುಡ ನೋಡ್ರಿ, ವೇದಾಭಿಮಾನಿಗಳು ಗರುಡ ಅಂಥ. ಇಲ್ಲದೆ ಹೋದರೆ ದೇವರನ್ನು ಹೊತ್ತುಕೊಂಡು ತಿರುಗುವ ಯೋಗ ನಮ್ಮಂಥವರಿಗೆ ಬರಲಿಕ್ಕೆ ಸಾಧ್ಯವಿದೆಯಾ? ಯಾರಿಗಾದರೂ ಬರಲಿಕ್ಕೆ ಸಾಧ್ಯವಿದೆಯಾ? ಅದು ಇಂದ್ರಾದಿ ದೇವತೆಗಳಿಗೆ ಬರೋದಿಲ್ಲ, ಅದು ಸಿಗೋದಿಲ್ಲ. ಇಂದ್ರಾದಿ ದೇವತೆಗಳಿಗೆ ಬರೋದಿಲ್ಲ. ಅಷ್ಟರಲ್ಲೇನೆ ಮತ್ತೆ ರುದ್ರದೇವರಿಗೆ ಬರೋದಿಲ್ಲ. ಅದನ್ನು ನೋಡ್ರಿ, ಮತ್ತೆ ವಿಶಿಷ್ಟ ಅದು. ರುದ್ರದೇವರು ಶೇಷದೇವರಾಗ್ತಾರೆ, ಹಾಸಿಗೆ ಆಗ್ತಾರೆ, ಗರುಡನಾಗೋದಿಲ್ಲ. ಮತ್ತೆ ಬಹಳ ವಿಚಿತ್ರ. ಇರಲಿ. ಆದರೆ ಆ ಗರುಡನ ರೆಕ್ಕೆಗಳ ಬಡಿತದಿಂದ ಸಾಮಗಾನ ಕೇಳಿ ಬರ್ತಾ ಇದೆ ಅಂತೆ. ನಮ್ಮಂಥವರು ದೇವರ ಮುಂದೆ ಏನು ಮಂತ್ರ ಅಂತೀವಿ, ಏನು ಸ್ತೋತ್ರ ಮಾಡ್ತೀವಿ, ಏನು ಹೇಳ್ತೀವಿ ದೇವರ ಮುಂದೆ? ಏನೂ ಅಲ್ಲ. ಆ ರೀತಿಯಾಗಿ ದೇವಾದಿದೇವ ಪರಮಾತ್ಮ ಮತ್ತೆ ತನ್ನ ಲೋಕಕ್ಕೆ ಹೋಗಿದ್ದಾನೆ. ದೇವರು ಹೇಳಿದಂತೆಯೇ ಮಹಾನುಭಾವರಾದ ಸ್ವಯಂಭೂಮನು, ಶತರೂಪಾದೇವಿ ದೇವಹೂತಿಯನ್ನು ಕರ್ಕೊಂಡು ಬಂದಿದ್ದಾರೆ. ಎಂಥ ರಾಜ್ಯ, ಎಂಥ ಸಾಮ್ರಾಜ್ಯ, ಎಂಥ ಐಶ್ವರ್ಯ, ಎಂಥ ಭೋಗ ಭಾಗ್ಯಗಳು
ಆದರೆ ಕರ್ದಮರಿಗೆ ನಾರದರು ಹೇಳ್ತಾ ಇದ್ದಾರಲ್ಲ, ನಿನಗೆ ಯೋಗ್ಯ ಪತಿ ಅಂತಂದರೆ ಕರ್ದಮರು ಅಂತ ಹೇಳಿಬಿಟ್ಟಿದ್ರು. ಹೀಗಾಗಿ ಮನಸ್ಸು ಕರ್ದಮರಲ್ಲಿಯೇ ತಲ್ಲೀನವಾಗಿ ಬಿಟ್ಟಿತ್ತು. ಬರ್ತಾರೆ, ಆಶ್ರಮಕ್ಕೆ ಬರ್ತಾರೆ ಕರ್ದಮರು. ಇನ್ನು ಬ್ರಹ್ಮಚಾರಿಗಳು. ರಾಜ ಬಂದಿದ್ದಾನೆ, ಅತಿಥಿ ಬಂದಿದ್ದಾನೆ ರಾಜ್ಯಕ್ಕೆ, ಆತಿಥ್ಯವನ್ನು ಮಾಡ್ತಾನೆ. ಅತಿಥಿಗೆ ಏನೇನು ಸಪರ್ಯಗಳನ್ನು ಪೂಜೆಗಳನ್ನು ಮಾಡಬೇಕು ಎಲ್ಲ ತರಹದ ಪೂಜೆಯನ್ನು ಮಾಡ್ತಾನೆ. ಸಂತೋಷವಾಗ್ತದೆ, ನೀವು ನಮ್ಮ ರಾಜರು, ನಿಮ್ಮಲ್ಲಿ ಪರಮಾತ್ಮನ ಸನ್ನಿಧಾನ ಇರ್ತದೆ, ನಮ್ಮ ಆಶ್ರಮಕ್ಕೆ ಬಂದಿದ್ದೀರಿ ಅಂತ ಹೇಳಿ ಬಹಳ ಸಂತೋಷ. ಏನು ಕೆಲಸ ಆಗಬೇಕಾಗಿತ್ತು ಅಂದಾಗ ಅವರು ಒಂದೇ ಮಾತು ಹೇಳಿಬಿಡ್ತಾಳೆ, ಇವಳು ನನ್ನ ಮಗಳು ಮತ್ತು ಯೋಗ್ಯಳಾಗಿದ್ದಾಳೆ, ಪಾಣಿಗ್ರಹಣವನ್ನು ಮಾಡಬೇಕು, ನಿಮಗೆ ಧಾರೆ ಎರೆದು ಕೊಡೋದಕ್ಕಾಗಿ ಬಂದಿದ್ದೇವೆ ಅಂತ ಅಂತಾರೆ. ಎಲ್ಲಿ ಮದುವೆ ಮಾಡಬೇಕಂದ್ರೆ ತಮ್ಮ ರಾಜ್ಯದಲ್ಲಿ ಮಾಡಬಹುದಾಗಿತ್ತಲ್ಲ ಅವರು, ಆದರೆ ಅಲ್ಲ, ವಿವಾಹ ಎಲ್ಲಿ ಆಗಬೇಕು? ಪುಣ್ಯಕ್ಷೇತ್ರದಲ್ಲಿ ವಿವಾಹವಾಗಬೇಕು. ಆದರೆ ಇವತ್ತು ನೋಡಿ ನಾವು ಎಲ್ಲಿ ಮಾಡಿಕೊಳ್ತಾ ಇದ್ದೇವೆ ವಿವಾಹವನ್ನು? ಏನಿರ್ತದೆ ಅಲ್ಲಿ? ಆಲೋಚನೆ ಮಾಡಬೇಕಾದ ಪ್ರಸಂಗ ಅಂತೂ ಇದೆ. ನಮ್ಮ ತಂದೆಯವರು ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ, ಯಾಕೆ ಮಾಡ್ತೀರಿ ಅಲ್ಲಿ ಸುಮ್ಮನೆ ಕಲ್ಯಾಣ ಮಂಟಪ ಯಾಕೆ ತೆಗೆದುಕೊಳ್ತೀರಿ? ಆ ಕಲ್ಯಾಣ ಮಂಟಪದಲ್ಲಿ ಮಾಡಬೇಕಾದ್ರೆ ಮಂತ್ರಗಳಾದರೂ ಯಾಕೆ ಬೇಕು ಅಂತ ಕೇಳ್ತಾರೆ. ಆ ಮಂತ್ರಗಳನ್ನು ಅವರ ಬ್ರಾಹ್ಮಣರ ಸುತ್ತಮುತ್ತಲೇ ಎಲ್ಲ ಶೂದ್ರರು ಅಡ್ಡಾಡ್ತಾ ಇರ್ತಾರೆ, ಚಪ್ಪಲಿಯನ್ನು ಹಾಕ್ಕೊಂಡಿರ್ತಾರೆ. ಎಲ್ಲಿ ದೇವರು ಬರ್ತಾರೆ, ಎಲ್ಲಿ ದೇವತೆಗಳು ಬರ್ತಾರೆ, ಏನು ಮಂತ್ರಗಳಿಗೆ ಪಾವಿತ್ರ್ಯ ಇರ್ತದೆ? ರಾಜಾಧಿರಾಜ ಚಕ್ರವರ್ತಿ, ಒಂದು ಮನ್ವಂತರಕ್ಕೆ ಅಧಿಪತಿ ಸ್ವಯಂಭುವಮನು. ನಮಗೆ ಅಹಂಕಾರ, ನನ್ನ ಹತ್ರ ಕೋಟಿ ಇದೆ, 100 ಕೋಟಿ ಇದೆ, 1000 ಕೋಟಿ ಇದೆ, ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ. ಏನು ಸ್ವಯಂಭುವಮನಿಗೆ ಏನು ಕಡಿಮೆ ಇದೆ ಹೇಳಿ? ಯಾರಿಗೆ ಧಾರೆ ಎರೆದು ಕೊಟ್ಟ? ಎಲ್ಲಿಯೋ ಕಾಡಲ್ಲಿ ಇರುವ ಒಬ್ಬ ವ್ಯಕ್ತಿಗೆ. ಯಾಕೆ? ಅವನ ಜೊತೆಗೆ ದೇವರಿದ್ದಾನೆ. ಅದೇ ಐಶ್ವರ್ಯ, ದೇವರೇ ಐಶ್ವರ್ಯ. ಅವನ ಜೊತೆಗೆ ದೇವರಿದ್ದಾನೆ. ಕರೆದರೆ ದೇವರು ಬಂದ ಅವನ ಹತ್ರ. ಅಂಥ ಮಹಾನುಭಾವರಿಗಲ್ಲದೆ ಇನ್ಯಾರಿಗೆ ಕೊಡಬೇಕು? ಆ ಕಾಡಿನಲ್ಲಿ ಹೋಗಿ ಕಾಡಿನಲ್ಲಿ ಮದುವೆ ಮಾಡಿಕೊಟ್ಟನಂತೆ. ಮದುವೆ ಆಯಿತು. ಮದುವೆ ಆದ ಕೂಡಲೇ ಸ್ವಲ್ಪ ಖೇದ. ಏನಾದರೂ ಗೃಹಸ್ಥ, ತಂದೆ ಅಲ್ಲ, ಹೆಣ್ಣಿನ ತಂದೆ ಅಲ್ಲ. ಹೀಗಾಗಿ ಹೊರಡಬೇಕಾದ್ರೆ ಸ್ವಲ್ಪ ಖೇದ, ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದರೂ ಎಲ್ಲ ಒಪ್ಪಿಸಿ ಪತಿಯ ಸೇವೆಯನ್ನು ಶಿಸ್ತಾಗಿ ಮಾಡಬೇಕು ಅಂತ ಎಲ್ಲ ಹೇಳಿ ಹೊರಡಿದ್ದಾರೆ. ಅವರು ತಂದೆ ತಾಯಿ ಹೊರಟ ಮೇಲೆ ಅರಮನೆಯಲ್ಲಿ ಬೆಳೆದವಳು ದೇವಹೂತಿ ದೇವಿ. ಆದರೆ ಅರಮನೆಯಲ್ಲಿ ಬೆಳೆದವಳು ಅಂತನ್ನೋ ಛಾಯೆಯೇ ಅವಳಲ್ಲಿ ಇರಲಿಲ್ಲ. ಅವರೇ ಛಾಯೆ ಅಲ್ಲ, ಅವಳಿಗೆ ಛಾಯೆಯಾದ್ದು ಇವಳು. ನಾನು ಅರಮನೆಯಲ್ಲಿ ಬೆಳೆದಿದ್ದೇನೆ, ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಿದ್ದೇನೆ. ಕಾಡಿನಲ್ಲಿ ಇದ್ದಾಳೆ ಅವಳು. ನಿರಂತರ ಕರ್ದಮರ ಸೇವೆ. ಮೊದಲಿಗೆ ಏನೇನೇನೇನೂ ಕೇಳಲಿಲ್ಲ, ನೋಡಲಿಲ್ಲ. ದೇವಹೂತಿಯ ಕಡೆಗೆ ಕರ್ದಮರು ಅವರ ಕಡೆಗೆ ನೋಡಲೇ ಇಲ್ಲ. ಎಷ್ಟೋ ವರ್ಷಗಳು ಕಳೆದು ಹೋದ ಮೇಲೆ ಆಗ ಲಕ್ಷ್ಯಕ್ಕೆ ಬಂತಂತೆ, ಓ, ನನ್ನ ಹೆಂಡತಿ ಒಬ್ಬಳಿದ್ದಾಳಲ್ಲ, ನೋಡ್ತಾಳೆ ಹೆಂಡತಿ ಬಂದಾಗ ಹೇಗಿದ್ದು ಈಗ ಹೇಗಾಗಿದ್ದಾಳೆ, ಎಲ್ಲ ಕೂದಲು ಜಡಗಟ್ಟಿ ಹೋಗಿವೆ, ಮೈ ಮೇಲೆ ಹೊಲಸು ವಸ್ತ್ರಗಳು, ಯುವರಾಣಿಯಾಗಿ ಬಂದವಳು. ಆದರೆ ಇಂಥ ಪರಿಸ್ಥಿತಿಯಲ್ಲಿ ನೋಡಿದಾಗ ಮನಸ್ಸಿನಲ್ಲಿ ಬಹಳ ಕರುಣೆ ಉಕ್ಕೇರಿ ಬಿಡ್ತದೆ ಕರ್ದಮರಿಗೆ. ನಿನಗೇನು ಬೇಕು ಹೇಳು? ಇಷ್ಟು ಸೇವೆಯನ್ನು ಮಾಡಿದ್ದೀನಲ್ಲ, ಏನು ಬೇಕು ಹೇಳು ಅಂತ ಕೇಳಿಬಿಡ್ತಾರೆ. ಮತ್ತೇನು ಬೇಕು? ನಾನು ಸ್ತ್ರೀ, ನಾನು ಹೆಣ್ಣು, ನಿಮ್ಮಂತಹ ಶ್ರೇಷ್ಠರಾದ ಪತಿಯ ಸಂಘ ನನಗೊಂದು ದೊಡ್ಡ ವರ, ಆ ವರ ನನಗೆ ಕೊಡಿ ಅಂತ ಕೇಳಿಕೊಳ್ತಾಳೆ. ಕೇಳಿಕೊಂಡಾಗ ಆಗಲಿ ಅಂತ ಹೇಳ್ತಾರೆ. ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ 9 ಅಂತಸ್ತಿನ ವಿಮಾನ. ಏನು ನೋಡ್ರಿ, ಅವರು ಕಷ್ಟವೂ ಕೊಡಲಿಕ್ಕೆ ಹಾಗೆ ಸಿದ್ಧರಾಗಿದ್ದರು, ಕಷ್ಟಪಡಲಿಕ್ಕೂ ಹಾಗೆ ಸಿದ್ಧರಿದ್ದರು. ಆದರೆ ಸುಖ, ನನ್ನ ಹೆಂಡತಿಯ ಪೋಷಣೆ ಮಾಡಬೇಕು, ಇಷ್ಟು ದಿವಸ ಅವಳು ನನ್ನ ಸೇವೆಯನ್ನು ಮಾಡಿದ್ದಾಳೆ. ಪ್ರೀತಿ ಅಂತ ಅಂದರೆ ಕೊಡೋದರಲ್ಲೇನೆ ಪ್ರೀತಿ ಅಂತ ಅಲ್ಲ, ಆ ಸೇವೆ ಮಾಡೋದರಲ್ಲಿಯೂ ಪ್ರೀತಿ ಇರಬೇಕು ನಿಜವಾಗಿ. ಹೀಗಾಗಿ ಆ ರೀತಿಯಾಗಿ ಸೇವೆ ಮಾಡಿದಾಗ ನಿನಗೇನು ಬೇಕು? ಸುಖ ಅಲ್ಲ, ಕೊಡ್ತೇನೆ, ಒಂದು ಕ್ಷಣ ಕಣ್ಣು ಮುಚ್ಚಿ ತೆಗಿ ಅಂತ ಹೇಳ್ತಾರೆ. ದೇವಹೂತಿ ಕಣ್ಣು ಮುಚ್ಚಿ ತೆಗಿತಾಳೆ. ಯಾವ ಲೋಕದಲ್ಲಿದ್ದೇನೆ ಗೊತ್ತಿಲ್ಲ. ಸ್ವಯಂಭುವಮನು ಮನ್ವಂತರದ ಅಧಿಪತಿ. ನಮ್ಮ ರಾಜ್ಯದಲ್ಲಿ ಇಂಥ ವಿಮಾನ ಇಲ್ಲ. ಆದರೆ ಕರ್ದಮರ ಈ ಅಡವಿಯಲ್ಲಿ, ಈ ಕಾಡಿನಲ್ಲಿ ಇಂಥ ಅದ್ಭುತವಾದ ವಿಮಾನಂ ಕಾಮಗಂ ಕ್ಷತ್ತಃ. ಮೈತ್ರೇಯರು ಹೇಳ್ತಾರೆ ಕ್ಷತ್ತಃ ವಿದುರ. ಆಶ್ಚರ್ಯ ಅವರಿಗೂ ಹೇಳುವಾಗ ಮೈತ್ರೇಯರಿಗೆ. ವಿಮಾನಂ ಕಾಮಗಂ, ಡ್ರೈವರ್ ಇಲ್ಲ, ಅದಕ್ಕೆ ಪೆಟ್ರೋಲ್ ಬೇಕಾಗಿಲ್ಲ, ವಿದ್ಯುತ್ ಬೇಕಾಗಿಲ್ಲ, ಏನು ಕಾಮ ಅಪೇಕ್ಷೆ, ನಂದನವನಕ್ಕೆ ಹೋಗಬೇಕು ಅನ್ನೋಟ್ರಲ್ಲಿ ಅಲ್ಲಿಗೆ ಹೋಗಿಟ್ಟಿರ್ತದೆ. ವಿಮಾನಗಳ ಎಂಥ ಅದ್ಭುತವಾದ ಪರಿಕಲ್ಪನೆಯನ್ನು ಭಾಗವತ ತಿಳಿಸ್ತದೆ. ಆ ಕರ್ದಮರ ಅತ್ಯದ್ಭುತವಾದ ಸಾಮರ್ಥ್ಯವನ್ನು ಹೇಗೆ ತಿಳಿಸ್ತದೆ ಅಂದರೆ, ಅವರು ಬೇಡವಾಗಿ ಬಿಟ್ಟಿದ್ದಾರೆಯೇ ಹೊರತು, ಇವೆಲ್ಲ ಬೇಡ ಅಂತ ಬಿಟ್ಟಿದ್ದಾರೆ ಹೊರತು ಆಗೋದಿಲ್ಲ, ಸಾಧ್ಯ ಇಲ್ಲ ಅನ್ನೋದಕ್ಕಾಗಿ ಬಿಟ್ಟಿದ್ದಲ್ಲ. ಇವತ್ತೆಲ್ಲ ನಾವು ಮೊಬೈಲ್, ಹಿಂದಕ್ಕೆಲ್ಲ ಅವರಿಗೆ ಕಂಡ್ಕೊಳ್ಲಿಕ್ಕೆ ಆಗಿಲ್ಲ ಅಲ್ಲ.
ಬೇಡ ಅಂತ ಬಿಟ್ಟಿದ್ದು ಇದು. ಇದು ಹಾಳು ಅಂತ ಅನ್ನೋದಕ್ಕಾಗಿ ಬಿಟ್ಟಿದ್ದವರು. ವಿಮಾನ ಬೇಡ ಅಂತ ಬಿಟ್ಟಿದ್ದು. ಆದರೆ ನನ್ನ ಹೆಂಡತಿಯ ಪೋಷಣೆ ಮಾಡಬೇಕಾದದ್ದು ಗೃಹಸ್ಥನಾಗಿ ನನ್ನ ಕರ್ತವ್ಯ. ನೋಡಿ, ಯಾವಾಗ ಅವರು ಹಿಂದೆ ಸರಿಯಲಿಲ್ಲ. ಕೆಲವರು ನೋಡಿದರೆ ಏನಾಗ್ತದೆ, ಇದೇನಿದು ಕರ್ದಮರಲ್ಲ, ಕಾಡಿನಲ್ಲಿದ್ದವರಲ್ಲ, ಇವರಿಗಿಂತ ದೊಡ್ಡ ವಿಮಾನ ಬೇಕಾ ವಿಹಾರ ಮಾಡೋದಕ್ಕಾಗಿ? ಇಷ್ಟು ವೇಸ್ಟ್ ಮಾಡಬೇಕಾ, ಇಷ್ಟು ವ್ಯರ್ಥ ಮಾಡಬೇಕಾ ಇವರು ಅಂತ ನಮಗೆ ಅನ್ನಿಸ್ತದೆ. ಅಲ್ಲ, ಹೆಂಡತಿಯನ್ನು ಸಂತೋಷಪಡಿಸೋದೇನಿದೆಯಲ್ಲ ಅದೊಂದು ದೇವರ ಪೂಜೆ. ಅದು ಭಾಗವತದ ಒಳಗೆ ಇಳಿದರೆ ಎಲ್ಲವೂ ಅಲ್ಲಿ ಇದೆ, ಎಲ್ಲವೂ ಅಲ್ಲಿ ಇದೆ. ಹೇಗೆ ವಿರಕ್ತನಾಗಿರಬೇಕು, ಹೇಗೆ ರಕ್ತನಾಗಿರಬೇಕು ಎರಡೂ ತೋರಿಸ್ತಾರೆ. ವಿಮಾನವನ್ನು ನೋಡ್ತಾರೆ, ಕಾಮವಂಶತ್ತ ತರ್ಹೇವ, ಕ್ಷಣದಲ್ಲಿ ವಿಮಾನ ಸಿದ್ಧ ಹೋಗಿಬಿಟ್ಟಿದೆ. ನೋಡ್ತಾಳೆ, ಅವಳು ನೋಡ್ತಾಳೆ, ಆ ವಿಮಾನ ನೋಡ್ತಾಳೆ, ತನ್ನ ರೂಪ ಒಂದ್ಸಲ ನೋಡ್ಕೊಳ್ತಾ ಇದ್ದಾಳೆ. ಹೀಗೆ ಇದು ಸೂಟ್ ಆಗೋದಿಲ್ಲ, ಇದು ಈ ದೇಹ ಅಲ್ಲಿ ಹೋಗ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ ಅನ್ನೋದಕ್ಕಾಗಿ ಅವಳು ಸಂಕೋಚ ಪಡ್ತಾ ಇರಬೇಕಾದ್ರೆ ಕರ್ದಮರಿಗೆ ಗೊತ್ತಾಗ್ತದೆ ಯಾಕೆ ಇವರಿಗೆ ಹೀಗೆ ಆಗ್ತಾ ಇದೆ. ಅಲ್ಲಿ ಸರೋವರ ಇದೆಯಲ್ಲ, ಸರೋವರದಲ್ಲಿ ಸ್ನಾನ ಮಾಡಿ ಬಾ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿ ಸರೋವರದ ಒಂದು ಮೆಟ್ಟಲು ಇಳಿತಾಳೆ. ಇಳಿದಾಗ ಸಾವಿರಾರು ಮಂದಿ ದೇವಕನ್ಯೆಯರು ಬರ್ತಾರಂತೆ. ಆ ಸರೋವರದಲ್ಲಿ ಇದ್ದದ್ದೇ ಇಷ್ಟು ಸಣ್ಣದಿದೆ, ನೀವು ನೋಡಿದ್ದೀರಿ. ಸಾವಿರಾರು ಜನ ದೇವಕನ್ಯೆಯರು ಬರ್ತಾರಂತೆ. ನಿಮ್ಮ ಸೇವೆ ಮಾಡೋದಕ್ಕಾಗಿ ಕಳಿಸಿದ್ದಾರೆ, ನಾವೇನು ಸೇವೆ ಮಾಡೋಣ ಅಂತ ಅಂತಾರೆ. ಆ ಸಾವಿರಾರು ಜನ ಅವಳಿಗೆ ಮಂಗಳ ಸ್ನಾನವನ್ನು ಮಾಡಿಸ್ತಾರಂತೆ. ಏನು ವೈಭವ ನೋಡಿ. 10 ವರ್ಷ ಅವಳು ಸೇವೆ ಮಾಡಿದ್ದಾಳೋ, ಎಷ್ಟು ವರ್ಷ ಕಷ್ಟಪಟ್ಟಿದ್ದಾಳೆ ಗೊತ್ತಿಲ್ಲ. ಆದರೆ ತನ್ನ ಹೆಂಡತಿಯನ್ನು ಸುಖಪಡಿಸಬೇಕು ಅಂತ ಪ್ರಸಂಗ ಬಂದಾಗ ದೇವಕನ್ಯೆಯರೇ ಬಂದು ಮಂಗಳ ಸ್ನಾನವನ್ನು ಮಾಡಿ ಎದ್ದಿದ್ದಾಳೆ. 9 ರೂಪಗಳು ಬಂದುಬಿಟ್ಟಿವೆ ಅವಳಿಗೆ. ಕರ್ದಮರು 9 ರೂಪಗಳನ್ನು ಧಾರಣೆ ಮಾಡಿದ್ದಾರೆ. ಒಂದೊಂದು ಅಂತಸ್ತಿನಲ್ಲಿ ಒಬ್ಬೊಬ್ಬರು, 9 ಜನ ದಂಪತಿಗಳು, ಕೆಳಗೆ 2, ಮೇಲೆ 2. ಎಲ್ಲೇ ಹೋದರೂ ಕರ್ದಮ ದೇವಹೂತಿಯರು. 9 ಅಂತಸ್ತಿನಲ್ಲಿ ಕರ್ದಮ ದೇವಹೂತಿಯರೇ ಇದ್ದಾರೆ. ಹಾಗೆ 100 ವರ್ಷಗಳ ತನಕ ಅವರು ವಿಹಾರವನ್ನು ಮಾಡಿದ್ದಾರಂತೆ. ಏನು ನೋಡಿ, ಎಂಥ ಮಹಾನುಭಾವರು, ಎಂಥ ದಾಂಪತ್ಯ. ಅವರ ದಾಂಪತ್ಯವನ್ನು ನಾವು ಸ್ಮರಣೆ ಮಾಡಿಕೊಳ್ಳಬೇಕು. ಅಂದರೆ ನಮ್ಮ ದಾಂಪತ್ಯದಲ್ಲಿ ವಿರಸ ಇರೋದಿಲ್ಲ. ಹಾಗೆ ಅವರು ವಿಹಾರವನ್ನು ಮಾಡಿದ್ದಾರೆ. 9 ಜನ ಹೆಣ್ಣು ಮಕ್ಕಳಾಗಿದ್ದಾರೆ. ಆಯಿತು, ನಮ್ಮ ಅಪ್ಪ ಆಜ್ಞೆ ಮಾಡಿದ್ದೇನು, ಪ್ರಜಾ ಸೃಷ್ಟಿ ಮಾಡು ಅಂತ ನಾನು ಮಾಡಿದ್ದೇನೆ. ಆಯಿತು, ಇನ್ನು ನಾನು ತಪಸ್ಸಿಗೆ ಹೋಗ್ತೇನೆ ಅಂತಂದ್ಬಿಟ್ರು. ದೇವಹೂತಿಗೆ ತಪಸ್ಸಿಗೆ ಹೋಗ್ತೇನೆ ಅಂತಂದರೆ, ಅಲ್ಲ ಸ್ವಾಮಿ, 9 ಜನ ಹೆಣ್ಣು ಮಕ್ಕಳು ವಿವಾಹ ಮಾಡಿಕೊಡಬೇಕು, ಯೋಗ್ಯರಾದವರನ್ನು ನೋಡಬೇಕು, ನನಗೆಲ್ಲಿ ಆಗ್ತದೆ ಅವೆಲ್ಲ ಅಂತಂದಾಗ, ಹೌದು ಅದು ಕರ್ತವ್ಯ ತಾನೇ. ಅದಕ್ಕಾಗಿ ನಿಂತು ಬಿಡ್ತಾರೆ. 9 ಜನ ಋಷಿಗಳಿಗೆ ಕೊಟ್ಟು ವಿವಾಹವನ್ನು ಮಾಡಿಬಿಡ್ತಾರೆ. ಮತ್ತೆ ಪರಮಾತ್ಮ ಹೇಳಿದ್ದ, ನಿನ್ನಲ್ಲಿ ನಾನೇ ಬರ್ತೇನೆ, ನಾನೇ ಅವತಾರ ತಾಳ್ತೇನೆ ಅಂತ ಪರಮಾತ್ಮ ಹೇಳಿದ್ದ ಅಂತ ಅನ್ನೋದಕ್ಕಾಗಿ ಮತ್ತೆ ಇದ್ದು ಕಪಿಲನಾಮಕನಾದ ಪರಮಾತ್ಮ ಅವತಾರ ತಾಳುವ ತನಕ ಇರ್ತಾನೆ. ಕಪಿಲ ಹುಟ್ಟುತ್ತಾನೆ, ದೇವರು ಅಂತಲೇ ಭಾವನೆ ಅವನಿಗೆ. ನನ್ನ ಮಗ ಅಲ್ಲ, ದೇವರು. ಪ್ರದಕ್ಷಿಣೆ ಮಾಡ್ತಾನೆ, ನಮಸ್ಕಾರ ಮಾಡ್ತಾನೆ. ಸ್ವಾಮಿ, ನನ್ನ ಕೆಲಸ ಆಯಿತು, ನನಗೆ ಅನುಮತಿ ಕೊಡಬೇಕಿನ್ನು ನಿನ್ನ ಪೂಜೆ ಮಾಡೋದಕ್ಕಾಗಿ. ಇಲ್ಲೆಲ್ಲ ನಿನ್ನನ್ನು ನೋಡೋದು, ಇಲ್ಲಿ ನೋಡಬೇಕು. ಇಲ್ಲಿದ್ದಿ ಯಾಕೆ ಹೋದ ಕರ್ದಮ? ಕಪಿಲನೇ ದೇವರೇ ಮನೆಗೆ ಬಂದಾಗ ಮನೆ ಬಿಟ್ಟು ಯಾರಾದರೂ ಹೊರಗೆ ಹೋಗ್ತಾರ? ಹುಚ್ಚ ಕರ್ದಮ ಅಂತ ನಮ್ಮಂಥವ್ರು ಅಂತಾರೆ. ಅಲ್ಲ, ಅಲ್ಲಿ ನೋಡೋದಲ್ಲ ದೇವರನ್ನು, ಇಲ್ಲಿ ನೋಡ್ಬೇಕು, ಒಳಗಡೆಗೆ ನೋಡ್ಬೇಕು ಅನ್ನೋದಕ್ಕಾಗಿ ನಾನು ಹೊರಡ್ತೇನೆ ಅಂತ ಕಪಿಲನಿಗೆ ಅನುಮತಿ ಕೇಳಿದರೆ ಆಯಿತು ಅಂತ ಆ ಪರಮಾತ್ಮ ಅನುಮತಿಯನ್ನು ಕೊಟ್ಟಿದ್ದಾನೆ. ಹೆಂಡತಿಯು ಅನುಮತಿ ಕೊಟ್ಟಿದ್ದಾಳೆ. ನಾವು ಬಂದದ್ದು ಯಾಕೆ ಇಲ್ಲಿ? ಗಂಡ ಹೆಂಡತಿ ಯಾವಾಗಲೂ ಜೊತೆಯಾಗಿರೋದಕ್ಕಾಗಿ ಹೌದು, ಆದರೆ ಸಾಧನ ಮಾಡೋದಕ್ಕಾಗಿಯೂ ನಾವು ಬಂದದ್ದು. ಅವರವರ ಸಾಧನೆಗೆ ಅವರವರನ್ನು ಬಿಡಬೇಕು. ಈಗ ನಾವು ಬೆಳಿಗ್ಗೆ 8 ಗಂಟೆಗೆ 7 ಗಂಟೆಗೋ ಗಂಡ ಆಫೀಸಿಗೆ ಹೋಗ್ತಾನೆ, ಸಾಯಂಕಾಲ 7ಕ್ಕೆ ಬರ್ತಾನೆ ಅಂತಂದರೆ ಬಿಡ್ತೀವೋ ಇಲ್ಲೋ? ಮನೆಯಲ್ಲಿ ಇರ್ಲಿಕ್ಕೆ ಬಿಡೋದಿಲ್ಲ. ಮೊದಲಿಗೆ 6 ಆಗ್ತಾ ಇದೆ ಹೇಳಿ ಆಫೀಸಿಗೆ ಹೋಗಬೇಕು ಅಂತ ಎಬ್ಬಿಸ್ತೇವೆ. ಯಾಕೆ? ಹೋಗಬೇಕಲ್ಲ, ಗಳಿಸೋದಕ್ಕಾಗಿ ಹೋಗಬೇಕಲ್ಲ. ಹಣ ಗಳಿಸೋದಕ್ಕಾಗಿ ಹೋಗಬೇಕು ಅಂತ ನಾವು ತಯಾರಾಗ್ತೇವೆ, ಕಳಿಸ್ತೇವೆ. ಸಾಧನೆ ಮಾಡುವುದಕ್ಕಾಗಿ, ಧನ ಅಲ್ಲ ಸಾಧನ. ಆ ಸಾಧನಕ್ಕಾಗಿ ಹೋಗಲೇಬೇಕಲ್ಲ. ಹೀಗಾಗಿ ಗಂಡನನ್ನು ಸಂತೋಷದಿಂದ ಅವಳು ಕಳಿಸಿದ್ದಾಳೆ. ಕಳಿಸಿದ ಮೇಲೆ ಮಗನ ಹತ್ರ ಬಂದು ಕೊಡ್ತಾಳೆ. ನಿರ್ವಿಣ್ಣ ನಿತರಾಂ ಭೂಮವು ಅಸದಿಂದ್ರಿಯ ತರ್ಪಣಾತ. 100 ವರ್ಷ ನಾನು ಸುಖಪಟ್ಟಿದ್ದೇನೆ, ನನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸಿದ್ದೇನೆ. ಅವಳಿಗೆ ವೈರಾಗ್ಯ ಬಂದು ಹೋಗಿಬಿಟ್ಟಿದೆ, ಬೇಸರ ಬಂದು ಹೋಗಿಬಿಟ್ಟಿದೆ. ಇಷ್ಟು ವರ್ಷ ನಾನು ವ್ಯರ್ಥವಾಗಿ ಕಳೆದ್ನ, ದೇವರ ಆರಾಧನೆಯನ್ನು ಮಾಡಲಿಲ್ಲಲ್ಲ, ಆ ತರಹದ ಭಾವನೆ ಅವಳಿಗೆ ಬಂದುಬಿಟ್ಟಿದೆ. ನಿರ್ವಿಣ್ಣಳಾಗಿದ್ದಾಳೆ. ಅಸದಿಂದ್ರಿಯ ತರ್ಪಣಾತಿ, ಈ ದುಷ್ಟ ಇಂದ್ರಿಯಗಳು, ಅವುಗಳನ್ನು ಸಂತೋಷಪಡಿಸಲಿಕ್ಕೆ ನನಗೆ 100 ವರ್ಷ ಬೇಕಾಯ್ತು ಸ್ವಾಮಿ, ಕ್ಷಮೆ ಮಾಡು ಅಂತ ಹೇಳಿ ದೇವರ ಮುಂದೆ ಕುಳಿತುಕೊಳ್ಬಿಡ್ತಾಳೆ. ಮಗ, ಅಲ್ಲಿಯೂ ಮಗ ಅಂತ ಅನ್ನೋ ಭಾವನೆ ಇಲ್ಲ ಅವಳಿಗೂ. ದೇವಹೂತಿ, ನೀನು ನನಗೆ ಉಪದೇಶ ಮಾಡು ಅಂತಂದಾಗ ಪರಮಾತ್ಮ ಎಂಥ ಅದ್ಭುತವಾದ ಉಪದೇಶಗಳನ್ನು ಮಾಡಿದ್ದಾರೆ.
ನಮ್ಮ ಸ್ವಾಮಿಗಳು ಆ ಕ್ಷೇತ್ರಕ್ಕೆ ಹೋದಾಗ ಕಪಿಲ ದೇವಹೂತಿಯ ಸಂವಾದವನ್ನು ಪರಮಾದ್ಭುತವಾದ ರೀತಿಯಲ್ಲಿ ಆ ಭಾಗವತ ರೂಪದಲ್ಲಿ ಉಪದೇಶ ಮಾಡಿದ್ದಾರೆ. ಅವರ ಭಾಗವತವೇ ಭಾಗವತ ಕೇಳಬೇಕು. ನಿಜವಾಗಿ ಅದು ಒಂದು ಸಲ ಅಲ್ಲ, ಜೀವನ ಪರ್ಯಂತ ಕೇಳಿದರೆ ಕೊನೆಗೆ ಅರ್ಥ ಆಗ್ತದೆ, ಮೊದಲಿಗೆ ಅರ್ಥವಾಗೋದಿಲ್ಲ ಅದು ಏನು ಅಂತ. ಅಂಥ ಅತ್ಯದ್ಭುತವಾಗಿರತಕ್ಕಂತಹ ಉಪದೇಶ. ಪರಮಾತ್ಮ ಹೇಳ್ತಾನೆ ಸಂಘವನ್ನು ಮಾಡಬಾರದು, ಸಂಘವನ್ನು ಕಡಿದುಕೊಳ್ಳಬೇಕು. ಅನೇಕ ಉಪದೇಶಗಳನ್ನು ಮಾಡ್ತಾನೆ. ಸಜ್ಜನರ ಸಹವಾಸದಲ್ಲಿ ಇರಬೇಕು. ಸಜ್ಜನರು ಅಂದರೆ ಯಾರು ಅಂತ ಕೇಳ್ತಾರೆ. ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನಾಂ ಅಜಾತಶತ್ರವಶಾಂತಹ ಸಾಧವ ಸಾಧುಭೂಷಣ ಮೈ ಅನನ್ಯಾಂ ಭಕ್ತಿಂ ಕುರುವಂತಿ. ನನ್ನಲ್ಲಿ ಅನನ್ಯವಾದ ಭಕ್ತಿಯನ್ನು ಯಾರು ಮಾಡ್ತಾರಲ್ಲ ಅವರು ಸಾಧುಗಳು ಅಂತ ಹೇಳ್ತಾರೆ. ಆ ಸಾಧು ಸಂಘ ಸಿಗೋದಿಲ್ಲ. ದೇವರು ಹೇಳ್ತಾನೆ ಸಾಧು ಸಂಘ ಸಿಗೋದಿಲ್ಲ. ಸಂಘಸ್ತೇಶ್ವಥತೆ ಪ್ರಾರ್ಥ್ಯ. ನೀನು ಪ್ರಾರ್ಥನೆ ಮಾಡಬೇಕು ನನಗೆ, ಪರಮಾತ್ಮ ಇಂಥ ಸಾಧುಗಳ ಸಂಘವನ್ನು ಕೊಡು ಅಂತ ನೀನು ಪ್ರಾರ್ಥನೆ ಮಾಡಿದರೆ ನಾನು ಕೊಡ್ತೇನೆ, ಇಲ್ಲದೆ ಹೋದರೆ ಕೊಡೋದಿಲ್ಲ. ದೇವರಂತಾನೆ ಸಂಘಸ್ತೇಶ್ವಥತೆ ಪ್ರಾರ್ಥ್ಯ ಸಂಘ ದೋಷರಾಹಿತೆ ಅಂತ ಹೇಳ್ತಾರೆ. ಈ ಸಾಧು ಸಹವಾಸ, ಸಾಧುಗಳ ಸಹವಾಸ ಏನಿದೆಯಲ್ಲ ಅದು ದುಷ್ಟ ಸಂಗತಿಯಿಂದ ಬಂದ ಪಾಪವನ್ನು ಪರಿಹಾರ ಮಾಡ್ತದಂತೆ. ಅಂಥ ಸಾಧುಗಳ ಸಹವಾಸವನ್ನು, ಯಾರು ಸಾಧು? ದೇವರೇ ಸಾಧು ನಿಜವಾಗಿ. ಅಂಥ ಪರಮಾತ್ಮನ ಸಹವಾಸವನ್ನು ನೀನು ಮಾಡು ಅಂತ ಹೇಳ್ತಾರೆ. ಹೀಗಾಗಿ ಉಪವಾಸ ಅನ್ನೋ ಶಬ್ದಕ್ಕೆ ಅದು ಒಂದು ಅರ್ಥವನ್ನು ಹೇಳಿದ್ದಾರೆ. ಉಪಾವೃತಸ್ತು ಪಾಪೇಭ್ಯ ಎಷ್ಟು ವಾಸೋ ಗುಣೈಸ್ಸಹ. ಪಾಪಗಳಿಂದ ಉಪಾವೃತ, ನಿವೃತ್ತನಾಗಬೇಕಂತೆ, ಗುಣಗಳ ಜೊತೆಗೆ ವಾಸ ಮಾಡಬೇಕಂತೆ. ಸಾಮಾನ್ಯವಾಗಿ ನಾವು ದೇವರ ಹತ್ತಿರ ವಾಸ ಮಾಡೋದು ಉಪವಾಸ, ಆ ಅರ್ಥ ತಿಳಿದಿರ್ತೇವೆ. ಆದರೆ ಧರ್ಮಶಾಸ್ತ್ರದಲ್ಲಿ ಮತ್ತೊಂದು ಮಾತು ಹೇಳ್ತಾರೆ, ಉಪಾವೃತಸ್ತು ಪಾಪೇಭ್ಯ ಎಷ್ಟು ವಾಸೋ ಗುಣೈಸ್ಸಹ ಉಪವಾಸಸ್ಸ ವಿಜ್ಞೇಯ ಅಂತ ಹೇಳ್ತಾರೆ. ಹೀಗಾಗಿ ಅಂಥ ಮಹಾನುಭಾವರ ಸಂಘದಲ್ಲಿ ಯಾವಾಗಲೂ ಇರಬೇಕು, ಅವರ ಸಹವಾಸದಲ್ಲಿರಬೇಕು. ಅಂದರೆ ದೇವರ ಉಪದೇಶವನ್ನು, ತತ್ವೋಪದೇಶವನ್ನು ಮಾಡ್ತಾರೆ. ಆ ತತ್ವೋಪದೇಶ ನಮಗೆ ಅರ್ಥವಾಗ್ತದೆ ಅಂತ ಹೇಳ್ತಾರೆ. ಯಾರು ತಿತಿಕ್ಷುಗಳು ಅಂದರೆ ಯಾರು? ತಿತಿಕ್ಷವ ಅಂತ ಮೊದಲಿಗೆ ಹೇಳ್ತಾರೆ. ನಿಜವಾಗಿ ಆ ಸಾಧುಗಳ ಲಕ್ಷಣವನ್ನೆಲ್ಲ ತಿಳ್ಕೊಳ್ಬೇಕು, ಆಗೋದಿಲ್ಲ. ನಾನು ಸುಮ್ಮನೆ ಅದು ಚೇಷ್ಟೆ ಅಲ್ಲ, ಆದರೆ ಚೇಷ್ಟೆ ತರಹ ಹೇಳ್ತಾ ಇರ್ತೇನೆ. ಈ ಸಾಧುಗಳ ಲಕ್ಷಣ ಏನು ಹೇಳಿದ್ದಾರಲ್ಲ, ತಿತಿಕ್ಷವ ಕಾರುಣಿಕಾ, ಆ ಸಾಧು ಸಪ್ತಾಹ, ಸಾಧ್ವರ್ಥ ಸಪ್ತಾಹ. ಸಾಧು ಅಂದರೆ ಯಾರು ಅಂತ ತಿಳಿಯೋದಕ್ಕಾಗಿ ಒಂದು ಸಪ್ತಾಹ ಮಾಡಬೇಕು. ಅಂಥ ಉತ್ತಮವಾದ ಉಪದೇಶವನ್ನು ಅಲ್ಲಿ ಮಾಡಿದ್ದಾರೆ. 30 ಧರ್ಮಗಳನ್ನು ಉಪದೇಶ ಮಾಡ್ತಾರೆ. ಎಲ್ಲಿ ಆಗ್ತದೆ ಆ ಧರ್ಮಗಳ ಜ್ಞಾನ? ನಮಗೆ ಸರ್ವಥ ಆಗೋದಿಲ್ಲ ಭಾಗವತ ಧರ್ಮಗಳು. ಹಾಗೆ ತಿತಿಕ್ಷವ, ಏನು ತಿತಿಕ್ಷ ಅಂದರೆ ಏನು? ತಿತಿಕ್ಷು ಅಂದರೆ ಯಾರು? ಯಾದವಾರ್ಯರ ಅರ್ಥ ಬರೀತಾರೆ, ವಿಜಯಧ್ವಜ ತೀರ್ಥರ ಅರ್ಥ ಬರೀತಾರೆ. ಎಂಥ ಪರಮಾದ್ಭುತ ಅರ್ಥ ಅಂದರೆ ನಿಜವಾಗಿ ಅರ್ಥವನ್ನು ಹೇಳಬೇಕಾದ್ರೆ ಕೇಳಬೇಕಾದ್ರೆ ಪರಮಾನಂದ ಆಗ್ತದೆ. ಆದರೆ ಆಚರಣೆ ಪ್ರಸಂಗ ಬಂದಾಗ ಮಾತ್ರ ನೆನಪಾಗೋದಿಲ್ಲ. ದೇವರಿಗೆ ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ಅದರ ಆಚರಣೆ ಬರುವಂತೆ ಮಾಡು ಅಂತ. ಅಂಥ ದೊಡ್ಡ ಧರ್ಮ ತಿತಿಕ್ಷಾ ಅಂತ ಹೇಳ್ತಾರೆ. ಅದು ತಾಯಿಗೆ ಉಪದೇಶ ಮಾಡ್ತಾರೆ. ಏನು ತಿತಿಕ್ಷಾ ಅಂತಂದರೆ ಏನು? ಸ್ವೋತ್ತಮಾಪರಾಧ ಸಹಿಷ್ಣವ ಅಂತ ಅರ್ಥ ಬರೀತಾರೆ. ತಿತಿಕ್ಷಾ ಅಂದರೆ ಸಹನೆ ಮಾಡುವ ಗುಣ. ಏನು ಸಹನೆ ಮಾಡಬೇಕು ಅಂದರೆ, ನಮ್ಮಪ್ಪ ಅಮ್ಮ ಏನಾದರೂ ತಪ್ಪು ಮಾಡಿದರೆ ಅದನ್ನು ಸಹನೆ ಮಾಡಿಕೊಳ್ಳಬೇಕಂತೆ. ನಾವೇನು ಮಾಡ್ತೇವೆ? ಅಪ್ಪ ಅಮ್ಮ ತಪ್ಪು ಮಾಡಿದರೆ, ತಪ್ಪು ಎಲ್ಲರೂ ಮಾಡೋರೆ. ರುದ್ರದೇವರಿಂದ ತಪ್ಪುಗಳನ್ನು ಹೇಳ್ತಾ ಹೋಗ್ತಾರೆ. ಬ್ರಹ್ಮದೇವರಲ್ಲಿಯೂ ದೋಷ ಇದೆ, ಯಾವುದು ಅಸ್ವಾತಂತ್ರ್ಯ. ಆದರೆ ಅದನ್ನು ಅವರು ದೋಷ ಅಂತ ತಿಳಿಯೋದಿಲ್ಲ, ಅದು ಗುಣ ಅಂತೇ ತಿಳಿತಾರೆ. ಇರಲಿ, ಆದರೆ ನಾವು ತಿಳಿದ ದೋಷಗಳು ರುದ್ರದೇವರಿಂದ ಪ್ರಾರಂಭವಾಗ್ತದೆ. ಯಾರಲ್ಲಿ ದೋಷ ಇಲ್ಲ? ಎಲ್ಲರಲ್ಲಿ ದೋಷ ಇದೆ. ಆದರೆ ಇನ್ನೊಬ್ಬರಲ್ಲಿ ಏನಾದರೂ ದೊಡ್ಡವರಲ್ಲಿ ದೋಷವನ್ನು ನಾವು ನೋಡಿದರೆ ಅದನ್ನು ಒಳಗೆ ನುಂಗಬೇಕಂತೆ, ಸಹನೆ ಮಾಡಿಕೊಳ್ಬೇಕು. ಅದು ದೊಡ್ಡ ಗುಣ ಅಂತ ಹೇಳ್ತಾರೆ. ಅಪರೋಕ್ಷ ಜ್ಞಾನಕ್ಕೆ ಸಾಧನ ಆ ಗುಣ ಅಂತ ಹೇಳ್ತಾರೆ. ಆದರೆ ಅತಿ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ಅಂತಾದರೆ ಹೋಗಿ ಹೇಳಬೇಕಂತೆ. ಹೇಳುವ ಪದ್ಧತಿಗಳಿವೆ, ಬಹಳ ವಿಚಿತ್ರವಾದ ಪದ್ಧತಿಗಳಿವೆ. ನಚಿಕೇತ ಅಪ್ಪನಿಗೆ ಹೇಳಿದ, ಅಪ್ಪ ತಪ್ಪು ಮಾಡ್ತಾ ಇದ್ದಾನೆ. ಏನು ತಪ್ಪು ಮಾಡ್ತಾ ಇದ್ದಾನೆ? ಮುದಿಯಾದ ಹಸುಗಳನ್ನು ದಾನ ಮಾಡ್ತಾ ಇದ್ದಾನೆ. ಅದು ದಾನ ಮಾಡಬಹುದಾ? ತಪ್ಪಲ್ವಾ ಅದು? ಆ ತರಹದ ದಾನ ಮಾಡಬಾರ್ದಲ್ವಾ? ಆದರೆ ಹೇಗೆ ಹೇಳಿದ ಗೊತ್ತಾ? ನಚಿಕೇತ ಅಪ್ಪನಿಗೆ ಈ ತಪ್ಪು ಮಾಡಬೇಡ ಅಂತೂ ಅನ್ನಲಿಲ್ಲ, ಮಾಡಬೇಡ ಅಂತ ಅನ್ನಲಿಲ್ಲ. ನನಗೇನು ಅಧಿಕಾರ ಇದೆ ಬೇಡ ಅಂತ ಅನ್ನಲಿಕ್ಕೆ? ಹಾಗೆ ನಾನು ಹೇಳಬಾರದು. ಅಪ್ಪ ನನ್ನನ್ನು ಯಾರಿಗೆ ದಾನ ಕೊಡ್ತೀವಿ ಅಂತ ಕೇಳಿದ. ಭಾಷೆ ನೋಡಿ ಹೇಗಿದೆ, ಅಪ್ಪನ ತಪ್ಪನ್ನು ಹೇಳುವ ಭಾಷೆ ಹೇಗಿದೆ ನೋಡಿ. ನನ್ನನ್ನು ಯಾರಿಗೆ ದಾನ ಕೊಡ್ತೀವಿ ಅಂತಂದರೆ ಈ ಕೆಲಸ ಮಾಡಬೇಡ ಅಂತ ಅರ್ಥ. ಯಾಕೆ ನನ್ನನ್ನು ವೇದೇಶ ತೀರ್ಥರು ಬರೀತಾರೆ ಅಲ್ಲಿ, ನನ್ನನ್ನು ಯಾರಿಗೆ ದಾನ ಮಾಡ್ತೀವಿ ಅಂತ ಅಂದ್ಕೂಡಲೇ ಅವರಿಗೆ ಸ್ಫುರಣ ಆಗ್ತದೆ. ಏನು? ಮಕ್ಕಳನ್ನು ದಾನ ಮಾಡಬಾರದಲ್ಲ, ನಿನ್ನನ್ನು ಹೇಗೆ ದಾನ ಮಾಡಬಾರದು, ಇಂಥದ್ದನ್ನು ದಾನ ಮಾಡಬಾರದು. ಅದವನಿಗೆ ನೆನಪಾಗಬೇಕು.
ಹಿಂಟ್ ಕೊಟ್ಟರೆ ಸಾಕು ಅವರಿಗೆ. ನಾವೇನಿದು ಮಾಡಬೇಡ ಮಾಡಬೇಡ ಅಂತ ಹೇಳೋ ಕಾರಣ ಇಲ್ಲ. ದೊಡ್ಡವರಿಗೆ ಹೇಳುವ ಭಾಷೆ ಒಂದಿರಬೇಕು. ಭಾರೀ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದಾರೆ, ವಿಷ್ಣುದ್ವೇಷ ಮುಂತಾದ ತಪ್ಪನ್ನು ಮಾಡ್ತಾ ಇದ್ದಾರೆ, ಅಥವಾ ಗುರುದ್ವೇಷ ಮಾಡ್ತಾ ಇದ್ದಾರೆ, ಅವಾಗ ಹೇಳಬೇಕಪ್ಪ ಇಂಥ ತಪ್ಪು ನಡೀತಾ ಇದೆ, ದಯವಿಟ್ಟು ಆಗೋದು ಬೇಡ, ಏಕಾಂತದಲ್ಲಿ ಹೇಳಬೇಕು, ಎಲ್ಲರ ಮಧ್ಯೆ ಹೇಳೋದಲ್ಲ. ಹೀಗಾಗಿ ದೊಡ್ಡವರು ತಪ್ಪು ಮಾಡಿದರೆ ಅದನ್ನು ನಾವು ಹೊಟ್ಟೆಯೊಳಗೆ ಹಾಕ್ಕೊಳ್ಬೇಕು, ಅದನ್ನು ಸಹನ ಮಾಡಿಕೊಳ್ಳಬೇಕು. ಇದು ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಈ ಗುಣ ಅವರು ಸಾಧುಗಳು ಅಂತ ಹೇಳ್ತಾರೆ, ಅವರ ದೋಷಗಳನ್ನೆಲ್ಲ ಹೇಳ್ತಾ ಹೋದರೆ ಅವರು ಸಾಧುಗಳಲ್ಲ. ಎಲ್ಲರ ದೋಷಗಳನ್ನು, ಇನ್ನೊಬ್ಬರ ದೋಷ ಹೇಳಲಿಕ್ಕೆ ನಾಲಿಗೆ ಮುಂದೆ ಇರ್ತದೆ ನಮ್ಮದು. ಎಷ್ಟು ಶಬ್ದಗಳು ಬರ್ತದೆ ಗೊತ್ತಾ, ಧ್ವನಿ ಎಷ್ಟು ಏರ್ತದೆ ಗೊತ್ತಾ ಆವಾಗ. ಆದರೆ ದೇವರ ಬಗ್ಗೆ ಹೇಳುವಂತ ನಮಗೆ ಯಾರಾದರೂ ಹೇಳಿದರೆ ಒಂದು 5 ನಿಮಿಷ ಹೇಳಿದರೆ ಸಾಕಲ್ಲ ಅಂತ ನಾನು ಅಂದುಬಿಡ್ತೇನೆ. ಬಹಳ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಸಲ ಅಭ್ಯಾಸ ಮಾಡೋಣ, ಮಾಡಬೇಕು ಅಂತ ಬಹಳ ಇದೆ. ಒಂದು ಸಲ ದೇವರ ನಾಮಗಳನ್ನು ಹೇಳ್ತಾ ಹೋದರೆ ಎಷ್ಟು ನಾನು ಹೇಳಬಹುದು. ಸಣ್ಣ ಮಕ್ಕಳೆಲ್ಲ ಹೇಳ್ತಾ ಇರ್ತಾರೆ, ಊರುಗಳ ಹೆಸರನ್ನು ಹೇಳ್ತಾರೆ, ಪ್ರಾಣಿಗಳ ಹೆಸರನ್ನು ಹೇಳ್ತಾರೆ, ಹಾಗೆ ಅಭ್ಯಾಸ ಮಾಡ್ತಾ ಇರ್ತಾರಲ್ಲ. ದೇವರ ನಾಮ ನೋಡೋಣ ನಮ್ಗೆ ಎಷ್ಟು ನಾಮಗಳು ಬಾಯಲ್ಲಿ ಬರ್ತದೆ. ಈ ತರಹದ ಪರೀಕ್ಷೆಯನ್ನು ನಾವು ಮಾಡಿಕೊಳ್ಳಬೇಕು. ಇಲ್ಲಿ ಹಾಗೆ ಹೇಳ್ತಾರೆ, ತಿತಿಕ್ಷಾ ಬಹಳ ದೊಡ್ಡದಾದ ಗುಣ. ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದಾಗ ಅಮ್ಮ ಇನ್ನು ನನ್ನ ಕೆಲಸನೂ ಆಯಿತು, ನಾನು ಹೋಗಿ ಬರ್ತೇನೆ ಅಂತ ದೇವರು ಅಂತಾನೆ. ಆಯಿತು, ನಾನಿಲ್ಲಿಗೆ ಬಂದಿದ್ದೇನೆ ಅಂದರೆ ಇಲ್ಲಿ ಇದ್ದ ಹಾಗೆ ನಾನಿರಬೇಕು. ಹಾಗಾದರೆ ನಾನು ಕಾಡಿಗೆ ಹೋಗಬೇಕು, ಅಲ್ಲೂ ನಾನು ತಪಸ್ಸು ಮಾಡಿದಂತೆ ತೋರಿಸ್ಕೊಳ್ಬೇಕು. ಆಯಿತು, ನನಗೂ ಕೆಲಸ ಇದೆ ಅಂತ ಅವಳಂತಾಳೆ. ನಿನಗಿಷ್ಟೇ ಕೆಲಸ ಇಲ್ಲ, ನನಗೂ ಕೆಲಸ ಇದೆ. ಏನು ಕೆಲಸ? ನೀನು ಹೇಳಿದ್ದೆಲ್ಲ ಮಾಡಬೇಕಲ್ಲ, ನೀನು ಉಪದೇಶ ಮಾಡಿದೆಯಲ್ಲ ಅದನ್ನೆಲ್ಲ ಮಾಡಬೇಕು, ನಾನು ತಪಸ್ಸು ಮಾಡಬೇಕು, ಅನುಷ್ಠಾನ ಮಾಡಬೇಕು ನಾನು ಅನ್ನೋದಕ್ಕಾಗಿ ನನಗೂ ಅನುಮತಿಯನ್ನು ಕೊಡು ಅಂತ ಹೇಳ್ತಾರೆ. ಇಬ್ಬರು ಬೇರೆಯಾಗಿಬಿಟ್ಟು ದೇವರು ಆಚೆ ಹೋದ. ಇಲ್ಲಿ ಮಹಾನುಭಾವಳಾದ ದೇವಹೂತಿ ಕೂತ್ಕೊಂಡ್ಬಿಟ್ಟಿದ್ದಾಳೆ, ತಪಸ್ಸು ಮಾಡಿದ್ದಾಳೆ. ಕಾಲ ಬಂದಿದೆ. ಕಾಲ ಬಂದಾಗ ಯೋಗದಿಂದ ತಾನು ಆ ದೇಹವನ್ನು ಪರಿತ್ಯಾಗ ಮಾಡಿಬಿಟ್ಟಿದ್ದಾಳೆ. ಆ ದೇವಹೂತಿ ದೇವಿ ಆ ದೇಹ ಪರಿತ್ಯಾಗ ಮಾಡಿದ ಕೂಡಲೇ ಅವಳ ದೇಹವೇ ಒಂದು ನದಿಯಾಗಿ ಹರಿದು ಬಿಟ್ಟು ಅಂತ ಹೇಳ್ತಾರೆ ಭಾಗವತದಲ್ಲಿ. ಸಾಮಾನ್ಯವಾಗಿ ಆ ಅಸ್ಥಿಗಳನ್ನು ನದಿಯಲ್ಲಿ ನಾವು ಹಾಕ್ತೇವೆ. ಯಾವುದೋ ನದಿ, ಕಾವೇರಿಯೋ ಅಥವಾ ಗಂಗೆಯಲ್ಲಿಯೋ ಹಾಕಿದೋ ಭಾರೀ ಪುಣ್ಯ ಮಾಡಿದ್ರು ಅಂತ ನಾವು ಅಂದ್ಕೊಳ್ತೇವೆ. ಆದರೆ ದೇವಹೂತಿಯ ದೇಹವೇ ಒಂದು ನದಿಯಾಯಿತು ಅಂತ ಹೇಳ್ತಾರೆ. ಆ ನದಿಗೆ ಸಿದ್ಧಿದಾ ಅಂತ ಹೆಸರುವಾದ ಸಿದ್ಧಿದಾ ನದಿ. ಆ ಸಿದ್ಧರು ಅಂತ ನಾವು ಕೇಳ್ತೀವಲ್ಲ, ದೇವತೆಗಳ ಒಂದು ಗಣ. ಆ ಸಿದ್ಧರು ಆ ನದಿಯಲ್ಲಿ ಸ್ನಾನ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ತಾರಂತೆ. ಅಂಥ ನದಿಯಾಗಿ ಅವಳು ಹರಿದು ಬಿಟ್ಲು ಅಂತ ಅನ್ನೋ ಅದ್ಭುತವಾದ ಕಥೆಯನ್ನು ತೃತೀಯ ಸ್ಕಂಧದಲ್ಲಿ ತಿಳಿಸ್ತಾರೆ. ಅಲ್ಲ, ಸರಸ್ವತಿ ಬೇರೆ, ಅಲ್ಲಿದ್ದದ್ದು ಸರಸ್ವತಿ ನದಿ ಇದೆ. ಇವಳು ಆದದ್ದು ಸಿದ್ಧಿದ ಸಿದ್ಧ ಸೇವಿತ. ಇವಳು ಆದದ್ದು ಇವಳ ದೇಹವೇ ಸಿದ್ಧಿದ ಅಂತನ್ನೋ ನದಿ ಆಯಿತು ಅಂತ ಹೇಳ್ತಾರೆ. ಅಂಥ ಅದ್ಭುತವಾದ ದೇವರನ್ನ, ಅದಕ್ಕೆ ಸಿದ್ಧಪುರ ಅಂತ ಹೆಸರು. ಅವಳು ಸಿದ್ಧಿಯನ್ನು ಪಡೆದಳು. ದೇವಹೂತಿ ಸಿದ್ಧಿಯನ್ನು ಪಡೆದದ್ದಕ್ಕಾಗಿ ಸಿದ್ಧಪುರ, ಸಿದ್ಧಿದ ನದಿಯಾಗಿ ಹರಿದಳು ಅಂತನ್ನೋದಕ್ಕಾಗಿ ಸಿದ್ಧಪುರ ಅಂತ ಪರಮಾದ್ಭುತವಾಗಿರತಕ್ಕಂತಹ ಹೆಸರು ಬಂತು ಅಂತ ತಿಳಿಸ್ತಾರೆ. ಹೀಗೆ ಕರ್ದಮ ದೇವಹೂತಿಯರ ಪರಮಾದ್ಭುತವಾದ ಪ್ರಸಂಗವನ್ನಿಲ್ಲಿ ತಿಳಿಸ್ತಾರೆ. ಚತುರ್ಥ ಸ್ಕಂದದಲ್ಲಿ ಸತಿ ಮತ್ತು ಪರಮೇಶ್ವರ ಅವರಿಬ್ಬರ ಅತ್ಯದ್ಭುತವಾದ ಕಥೆ. ರುದ್ರದೇವರು ಬ್ರಹ್ಮದೇವರು ಸಭೆಗೆ ಬಂದಿರ್ತಾರೆ. ದಕ್ಷ ಪ್ರಜೇಶ್ವರ ಯಜ್ಞವನ್ನು ಮಾಡ್ತಾ ಇರ್ತಾನೆ. ಸಭೆಗೆ ಬರ್ತಾನೆ. ಎಲ್ಲರೂ ಎದ್ದು ನಿಂತು ಸ್ವಾಗತವನ್ನು ಕೋರ್ತಾರೆ, ಗೌರವವನ್ನು ತೋರಿಸ್ತಾರೆ. ರುದ್ರದೇವರು ಮಾತ್ರ ಕೂತಲ್ಲೇ ಕೂತಿರ್ತಾರೆ. ಸಿಟ್ಟು ಬಂದು ಹೋಗ್ಬಿಡ್ತದೆ ಅಳಿಯನ ಮೇಲೆ. ಅಳಿಯ ಎಲ್ಲರ ಮುಂದೆ ಹೇಳ್ತಾರೆ, ಎಂಥ ಅಳಿಯ ಇವನು, ನನ್ನ ಶಿಷ್ಯ. ಎಲ್ಲರ ಮುಂದೆ ನನ್ನ ಶಿಷ್ಯ, ನನಗೆ ಗೌರವ ಕೊಡೋದು ಗೊತ್ತಾಗೋದಿಲ್ಲ ಅವನಿಗೆ, ಮುಠಾಳ ಮೂರ್ಖ. ರುದ್ರದೇವರನ್ನು ಬೈತಾರೆ. ಶೂದ್ರಾಯೇ ಓಷತೀಂ ಗಿರಂ, ನನ್ನ ಮಗಳನ್ನು ಕೊಟ್ಟೆ ಹೇಗೆ? ಶೂದ್ರರಿಗೆ ವೇದವನ್ನು ಹೇಳಿದಂತೆ ಇವನಿಗೆ ಕೊಟ್ಟುಬಿಟ್ಟೆ. ನನ್ನ ಮಗಳೆಷ್ಟು ಸುಂದರಿ, ಇವನು ನೋಡಿ ಹೇಗಿದ್ದಾನೆ, ಮಂಗೆ ಇದ್ದಾಗ ಹಾಗೇ ಇದೆ. ಮರ್ಕಟಾಯ, ಮಂಗ ಇದ್ದಾಗಿದ್ದಾನೆ, ನನಗೆ ಗೌರವ ಕೊಡಲಿಲ್ಲ ಅಂತ ಹೇಳಿ ಅಭಿಮಾನ ನೋಡಿ ಹೇಗೆ. ಎಂಥ ಮಹಾನುಭಾವ ದಕ್ಷ, ಸಾಮಾನ್ಯ ಅಲ್ಲ, ಪ್ರಜಾಪತಿಯವನೊಬ್ಬ. ಆ ಪ್ರಜಾಪತಿಗೂ ಕೂಡ ಆ ಸಂದರ್ಭದಲ್ಲಿ ಆ ತರಹದ ಅಭಿಮಾನ ಬಂದಿದೆ. ಆ ಯಜ್ಞ ಮುಗಿತು, ಎಲ್ಲರೂ ತಮ್ಮ ತಮ್ಮ ಲೋಕಗಳಿಗೆ ಹೋಗ್ತಾರೆ. ಮತ್ತೊಂದು ಸಲ ಅವನಿಗೆ ಪ್ರಜಾಪತಿ ಅಧಿಪತಿ ಅಂತ ಮಾಡಿಬಿಡ್ತಾನೆ. ಆಧಿಪತ್ಯ ವ್ಯವಸ್ಥಿತ. ಆವಾಗ ಮತ್ತೊಂದು ಯಾಗವನ್ನು ಮಾಡ್ತಾ ಇರ್ತಾನೆ. ದೇವತೆಗಳೆಲ್ಲ ಆ ಸಭೆಗೆ ಯಜ್ಞಕ್ಕೆ ಬರ್ತಾ ಇರ್ತಾರೆ. ರುದ್ರದೇವನ ಮನೆ ಮುಂದೆ, ಕೈಲಾಸದ ಮುಂದೆ ಹೋಗ್ತಾ ಇದ್ದಾರೆ. ಅಲ್ಲಿದ್ದೇರೆ ರುದ್ರಪ್ಪ, ಸತಿ, ಯಾಕೆ ನಿಮ್ಮ ಮಾವನ ಮನೆಗೆ ಹೋಗ್ತಾ ಇದ್ದೇವೆ, ನಿಮ್ಮ ತಂದೆ ಮನೆಗೆ ಹೋಗ್ತಾ ಇದ್ದೇವೆ, ನಿಮಗೇನು ಆಮಂತ್ರಣ ಇಲ್ವೇನು, ಬರ್ತಾ ಇಲ್ವೇನು, ಯಜ್ಞ ನಡೀತಾ ಇದೆಯಲ್ಲ, ಬೃಹಸ್ಪತಿ ಸಭೆ ನಡೀತಾ ಇದೆ, ಬರ್ತಾ ಇಲ್ವಾ ಅಂತಂದಾಗ ಸತೀದೇವಿಗೆ ಮನಸ್ಸಾಗಿದೆ. ನೋಡ್ರಿ, ತವರು ಮನೆಗೆ ಹೋಗುವ ಮನಸ್ಸು ಸತೀದೇವಿಗೂ ಇರ್ತದೆ. ಇನ್ನು ನಮಗಿರಬಾರದು ಅಂತ ಹೇಳಿದರೆ ಹೇಗೆ ಸಾಧ್ಯ ಅದು? ಹೀಗಾಗಿ ತವರು ಮನೆಗೆ ಹೋಗ್ತೇವೆ, ಕಳಿಸ್ಬೇಕು, ಇಲ್ಲ ಅಂತಲ್ಲ, ಹೋಗಬೇಕು ಅಂತ ಅವಳಿಗೂ ಮನಸ್ಸಿನಲ್ಲಿ ಬಹಳ
ಅಪೇಕ್ಷೆ ಬಂದಿದೆ. ರುದ್ರದೇವರ ಹತ್ರ ಹೋಗ್ತಾಳೆ, ಕೇಳ್ತಾಳೆ. ಮತ್ತು ಕಥಮು ನೇಂಗತೆ, ನಮ್ಮ ತವರು ಮನೆಯಲ್ಲಿ ಉತ್ಸವ ನಡೆದಿದೆ, ಮಹೋತ್ಸವ ನಡೆದಿದೆ, ಹೋಗಬೇಕು ಅಂತ ಅಪೇಕ್ಷೆ ಆಗಿದೆ, ಹೋಗೋಣ ನಡೀರಿ ಅಂತ. ಇಲ್ಲ, ಹೋಗೋದು ಬೇಡ ಅಂತ ರುದ್ರದೇವರು ಹೇಳ್ತಾರೆ. ಯಾಕೆ ಕರೆದಿಲ್ಲ ಅಂತ ಹೋಗೋದು ಬೇಡ ಅಂತ ಇದ್ದೀರಾ? ಹಾಗೇನಿಲ್ಲ ಅಲ್ಲ, ನಿಮ್ಮ ಪ್ರವಚನ ಬೇಕಾದಷ್ಟು ನಾನು ಕೇಳಿದ್ದೇನೆ. ರುದ್ರದೇವರಿಗೆ ಪಾರ್ವತಿ ದೇವಿ ಹೇಳ್ತಾಳೆ, ಬೇಕಾದಷ್ಟು ಪ್ರವಚನವನ್ನು ಕೇಳಿದ್ದಾರೆ ರುದ್ರದೇವರು. ನೀವು ಪ್ರವಚನದಲ್ಲಿ ಹೇಳ್ತೀರಲ್ಲ, ತಂದೆ ಮನೆಗೆ ಹೋಗಬೇಕಾದ್ರೆ, ಗುರುಗಳ ಮನೆಗೆ ಹೋಗಬೇಕಾದ್ರೆ, ಮತ್ತು ರಾಜನ ಮನೆ ಯಾರು ಅವ್ರು ಕರಿಬೇಕಾಗಿಲ್ಲ, ಆಮಂತ್ರಣ ಕೊಡಬೇಕಾಗಿಲ್ಲ ಅಂತ ನೀವು ಹೇಳ್ತಿರ್ತೀರಲ್ಲ. ಮತ್ತು ನಮ್ಮ ಗಂಡನ ಮನೆಗೆ ಹೋಗಬೇಕಾದ್ರೆ ಗಂಡ ಆಮಂತ್ರಣ ಕೊಡಬೇಕೇನು ಬಂದು? ಇಲ್ಲ, ಭರ್ತುಹು ಗುರೋಹೋ ದೇಹಕೃತಶ್ಚ ಚೇತನಂ ಅನಾಹುತ ಅಪ್ಯಭಿಯಾಂತಿ ಸೌಹಾರ್ದದಿಂದ ಹೋಗಬೇಕಲ್ಲಿ, ಕರೆಯೋದು ಇಟ್ಕೊಳ್ಬಾರದು ಅಂತ ನೀವೇ ಪ್ರವಚನದಲ್ಲಿ ಹೇಳಿದ್ದು, ಮತ್ತೆ ನೀವೇ ಬೇಡ ಅಂತ ಇದ್ದೀರಲ್ಲ. ರುದ್ರದೇವರನ್ನು ಮಾತು ಹೇಳ್ತಾರೆ, ಹೌದು ಕರೆಯದೇ ಹೋಗಬೇಕು, ಆದರೆ ತೇಯದ್ಯನುತ್ಪಾದಿತ ದೋಷದೃಷ್ಟಯ, ನಾವು ಹೋದರೆ ಅಲ್ಲಿ ಅವಮಾನ ಆಗ್ತದೆ ಅಂತಾದರೆ ಯಾಕೆ ಹೋಗಬೇಕು? ನೋಡ್ರಿ, ನಮ್ಮ ಮೇಲೆ ಅಭಿಮಾನ ಇರಬೇಕು, ದುರಭಿಮಾನ ಇರಬಾರ್ದು. ಸ್ವಾಭಿಮಾನ ಪ್ರತಿಯೊಬ್ಬರ ಹಕ್ಕು. ನನಗೆ ಅವಮಾನವಾಗ್ತದೆ ಅಂತಾದರೆ ಎಲ್ಲೆಲ್ಲೂ ಹೋಗುವ ಅವಶ್ಯಕತೆ ಇಲ್ಲ. ಒಳಗಿರುವ ಪರಮಾತ್ಮನಿಗೆ ಅವಮಾನ ಅದು, ಬ್ರಾಹ್ಮಣ್ಯಕ್ಕೆ ಅವಮಾನ ಅದು, ಬ್ರಾಹ್ಮಣನಿಗೆ ಅವಮಾನ ಅದು, ಮನುಷ್ಯನಿಗೆ ಅವಮಾನ ಅದು. ನಾನೊಬ್ಬ ಬ್ರಾಹ್ಮಣ, ನಾನೊಬ್ಬ ಮನುಷ್ಯ ಅನ್ನೋದಕ್ಕಾಗಿ ನಮ್ಮ ಸ್ವಾಮಿಗಳು ಮೇಲಿಂದ ಮೇಲೆ ಹೇಳ್ತಾ ಇದ್ರು. ಯಾವುದೋ ಒಂದು ಕ್ಷೇತ್ರಕ್ಕೆ ಹೋದಾಗ ಸ್ನಾನ ಮಾಡೋದಕ್ಕಾಗಿ ಸರೋವರಕ್ಕೆ ಹೋಗಬೇಕು. ಸರೋವರಕ್ಕೆ ಹೋದಾಗ ಅವರು ಬಿಡ್ತಾ ಇಲ್ಲ, ಜಗಳ ಆಡಿದರು, ಬೈದರು. ಗುರುಗಳಿಗೆ ಹೋಗಿ ಹೇಳಿದ್ರು, ಹೀಗೆ ಬೈತಾ ಇದ್ದಾರೆ. ಅವರು ಒಂದು ಮಾತು ಹೇಳಿದರು, ಬ್ರಾಹ್ಮಣನಾದ ಮೇಲೆ ಯಾರ ಕಡೆಯಿಂದ ಬೈಸ್ಕೊಳ್ಬಾರದು ಅಂತಾರೆ. ಎಂಥ ಸ್ವಾಭಿಮಾನ ಹುಟ್ಟಿಸಿದ್ದಾರೆ ನಮ್ಮಲ್ಲಿ ಅಂತ ಅಂದರೆ, ಸರಿಯಾದ ಸಮಯಕ್ಕೆ ಹೋಗಬೇಕು. ಇಲ್ಲ, ಅಲ್ಲಿ ನಾನು ಗೌರವ ಕೊಟ್ಟು ಬಾಗಿಲು ತೆಗಿತಾರೆ ಅಂತಂದರೆ ಹೋಗಬೇಕು. ಇಲ್ಲ, ನಾನು ಹೋದರೆ ಅವನು ಬೈತಾನೆ ಅಂದರೆ ಬ್ರಾಹ್ಮಣ್ಯದ ಬಗ್ಗೆ ಗೊತ್ತಿಲ್ಲ ಅವನಿಗೆ. ಅವನ ಕಡೆಯಿಂದ ಬ್ರಾಹ್ಮಣರನ್ನು ಬಯಸಿದರೆ ಅದು ನಮಗೆ ಪಾಪ. ಹೋಗಬಾರ್ದು. ಸ್ವಾಭಿಮಾನವನ್ನು ಕಲಿಬೇಕು ನಾವು. ಹಾಗೆ ಅವರಂತಾರೆ, ಅಲ್ಲಿ ಹೋದರೆ ನಮ್ಮನೆ ನಿನ್ಮನೆ ಹೌದಿಲ್ಲ ಅಂತಲ್ಲ, ನಿನ್ಮನೆಗೆ ಹೋದರೆ ನಿನಗೆ ಅವಮಾನವಾದರೆ ನಿನಗೆ ಒಳ್ಳೆಯದ? ಸಂತೋಷನಾ ನಿನಗೆ? ಬೇಡ, ಹೋಗಬೇಡ ಅಂತ ಹೇಳ್ತೇವೆ. ಎಷ್ಟು ಹೇಳಿದ್ರು ಕೇಳೋದು. ಭಾರೀ ಸಿಟ್ಟಿಗೆ ಬಂದುಬಿಡ್ತಾಳಂತೆ ಸತೀದೇವಿ ರುದ್ರದೇವರ ಮೇಲೆ. ಸಿಟ್ಟಿಗೆ ಬಂದು ಕೊನೆಗೆ ರುದ್ರದೇವರು ಹೇಳ್ತಾರೆ, ಆಯಿತು ಹೋಗ್ತೀನಿ ಅಂತೀಯಲ್ಲ, ನೀ ಏನು ಮಾಡ್ತಿ ಮಾಡು, ಹೋಗು, ಆದರೆ ಅಲ್ಲಿ ಹೋದರೆ ಮಾತ್ರ ಒಳ್ಳೆಯದಾಗೋದಿಲ್ಲ, ಇಷ್ಟು ಮಾತ್ರ ಸತ್ಯ ಅಂತ ರುದ್ರದೇವರು ಹೇಳ್ತಾರೆ. ಆಯಿತು ಅಂತ ಹೋಗ್ತಾರೆ. ಹೋಗಬೇಕಾದ್ರೆ ತನ್ನ ಸೇವಕರನ್ನು ಕಳಿಸ್ತಾರೆ. ಒಬ್ಬಳೇ ಹೋಗಬಾರದು ಅಂತ ಅನ್ನೋದಕ್ಕಾಗಿ ಸೇವಕರನ್ನು ಕಳಿಸ್ತಾರೆ. ಅಲ್ಲಿ ಹೋದರೆ ಯಾರೂ ಮಾತಾಡಿಸ್ತಾ ಇಲ್ಲ. ರುದ್ರದೇವರು ಹೇಳಿದಂತೆ ಆಗ್ತಾ ಇದೆ. ಅಕ್ಕ ತಂಗಿಯರು ಸ್ನೇಹ ಮಾತಾಡಿಸ್ತಾ ಇದ್ದಾರೆ. ತಾಯಿ ಮಾತಾಡಿಸಿದರು. ಅಪ್ಪ ನೋಡ್ತಾ ಇಲ್ಲ, ಯಾರೂ ನೋಡ್ತಾ ಇಲ್ಲ. ಭಯ, ದಕ್ಷನ ಭಯ. ನೋಡಿದರೆ ಮಾತಾಡಿಸಿದರೆ ದಕ್ಷ ಏನು ಮಾಡ್ತಾನೋ ಏನೋ ಅಂತ ಭಯ. ಯಾರೂ ಮಾತಾಡಿಸ್ತಾ ಇಲ್ಲ. ಬಹಳ ದುಃಖವಾಯಿತು. ಯಜ್ಞ ಪ್ರಾರಂಭವಾಯಿತು. ಯಜ್ಞದಲ್ಲಿ ರುದ್ರದೇವರಿಗೆ ಆಹುತಿ ಇಲ್ಲ, ಆಹುತಿ ಹಾಕ್ತಾ ಇಲ್ಲ. ಪ್ರಸಂಗ ಇದ್ದಾಗ ರುದ್ರದೇವರಿಗೆ ಆಹುತಿ ಇಲ್ಲ. ಆಹುತಿ ಇಲ್ಲದೆ ಇದ್ದ ಪ್ರಸಂಗವನ್ನು ನೋಡಿ ನನ್ನ ಪತಿಗೆ ಇಲ್ಲಿ ಅವಮಾನವಾಗ್ತಾ ಇದೆಯಾ, ಹಾಗಾದರೆ ಇಲ್ಲಿ ನಾನು ಇರಬಾರದು ಅಂತ ಅವಳು ಅಂದ್ಕೊಳ್ಳಿ. ಎಲ್ಲಿ ಗುರುಗಳಿಗೆ, ಗಂಡನಿಗೆ, ದೇವರಿಗೆ ನಿಂದೆಯಾಗ್ತಾ ಇರ್ತದಲ್ಲ, ಸಾಮರ್ಥ್ಯ ಇದ್ದರೆ ಅವರ ನಾಲಿಗೆಯನ್ನೇ ಸೀಳಬೇಕು ಅಂತ ಹೇಳಿದ್ದಾರೆ. ಛಿಂದ್ಯಾತ, ಅದು ಸಾಧ್ಯವಿಲ್ಲ ಅಂತಾದರೆ ಅಲ್ಲಿಂದ ಎದ್ದು ಹೋಗಬೇಕು ಅಂತ ಹೇಳಿದ್ದಾರೆ. ಅದೂ ಇಲ್ಲ ಅಂದರೆ ಕಿವಿ ಮುಚ್ಕೊಂಡು ಕೂಡಬೇಕು ಅಂತ ಹೇಳಿದ್ದಾರೆ. ಕರ್ಣವು ಪಿಧಾಯ ನಿರ್ಯಾದ್ಯದ ಕಲ್ಯ ಈಶೆ, ಕಿವಿ ಮುಚ್ಚಿಕೊಂಡು ಆ ಶಬ್ದಗಳನ್ನು ಕೇಳಿಸ್ಕೊಳ್ಳದೇನೆ ಹೋಗಬೇಕಂತೆ. ಎಲ್ಲಿ ಗುರು ನಿಂದೆ ಆಗ್ತಾ ಇದೆ, ಪತಿ ನಿಂದೆ ಆಗ್ತಾ ಇದೆ, ಅಷ್ಟು ಆ ಗುರುಗಳ ಮಹಿಮೆಯನ್ನು ಹೇಳ್ತಾರೆ. ಏನು ಮಾಡಬೇಕು? ತಂದೆಯ ಮನೆ ಬಿಟ್ಟು ಹೋದರೆ ತಂದೆಗೆ ಅವಮಾನ, ನಾನು ಅವಮಾನ ಮಾಡಿದಂತೆ. ಹೀಗಾಗಿ ಯೋಗದಿಂದ ಅಗ್ನಿಯನ್ನು ಸೃಷ್ಟಿ ಮಾಡಿಕೊಂಡು ಆ ಅಗ್ನಿಯಲ್ಲಿಯೇ ತಾನು ಹುತಳಾಗಿ ಹೋಗಿಬಿಟ್ಟಿದ್ದಾಳೆ. ಯಾವಾಗ ಮಗಳಿಲ್ಲ ಅಂತ ಗೊತ್ತಾಯಿತು, ಮಗಳು ಹುತಳಾದ್ಲು ಅಂತ ಗೊತ್ತಾಯಿತು, ಅಯ್ಯೋ ನಾನು ತಪ್ಪು ಮಾಡಿದೆ ಅಂತ ದಕ್ಷನಿಗೆ ಆವಾಗ ಗೊತ್ತಾಯಿತು. ಪಶ್ಚಿಮ ಬುದ್ಧಯ ಅಂತ ಯಾವಾಗಲೂ ಆಮೇಲೇ ಪಶ್ಚಾತ್ತಾಪ, ಅಯ್ಯೋ ತಪ್ಪಾಯಿತು, ಮಾಡಬಾರ್ದಾಗಿತ್ತು. ಆ ಸಂದರ್ಭದಲ್ಲಿ ರುದ್ರದೇವರ ಸೇವಕರಿಗೆ ಮತ್ತು ದಕ್ಷ ಪ್ರಜೇಶ್ವರರ ಸೈನ್ಯಕ್ಕೆ ದೊಡ್ಡ ಜಗಳ, ದೊಡ್ಡ ಕದನ, ದೊಡ್ಡ ಯುದ್ಧವಾಗಿದೆ. ಆ ಯುದ್ಧದಲ್ಲಿ ದಕ್ಷ ಪ್ರಜೇಶ್ವರನ ರುಂಡವನ್ನು ಕತ್ತರಿಸಿ ಹಾಕಿಬಿಟ್ಟಿದ್ದಾರೆ ವೀರಭದ್ರ. ಆ ರುದ್ರದೇವರ ಸೇವಕ, ಅವನೊಬ್ಬನ ಕಡೆಯಿಂದ ಆಗೋದಿಲ್ಲ, ರುದ್ರದೇವರ ಆವೇಶ ಆಗ್ತದೆ. ರುಂಡವನ್ನು ಕತ್ತರಿಸಿದ್ದಾರೆ. ಆದರೂ ದೇವತೆಗಳ ಸ್ತೋತ್ರವನ್ನು ಮಾಡ್ತಾರೆ. ಯಜ್ಞ ಇದು, ಇಂಥ ಯಜ್ಞದಲ್ಲಿ ಇಂಥ ಅನಾಹುತ ಆಯ್ತಲ್ಲ, ಆಗಬಾರದು ಅಂತನ್ನೋದಕ್ಕಾಗಿ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದು ರುದ್ರದೇವರಿಗೆ ಹೇಳ್ತಾರೆ, ನೋಡಪ್ಪ, ಹೀಗೆಲ್ಲ ಇದು ಅಶುಭವಾಗುವಂತೆ ಮಾಡಬೇಡ, ಇದೆಲ್ಲ ಶುಭವಾಗಬೇಕು. ನಿನ್ನ ಹೆಸರೇನು? ಶಿವ. ಈಗ ರುದ್ರ ಅಲ್ಲ ನಿನ್ನ ಹೆಸರು, ನೀನು ಶಿವ, ಎಲ್ಲರಿಗೆ ಮಂಗಲ ನೀನು ಮಾಡಬೇಕು ಅಂದಾಗ ರುದ್ರದೇವರು ಅಂತಾರೆ, ನಾಹಂ ಪ್ರಜೇಶ ನಾಗಂ, ಯಾರ ಪಾಪವನ್ನು ನಾನು ಸ್ಮರಣೆ ಮಾಡೋದಿಲ್ಲ.
ಅಂತ ಹೇಳಿ ಒಬ್ಬೊಬ್ಬರಿಗೆ ಒಂದೊಂದು ಉಪಾಯವನ್ನು ಹೇಳ್ತಾರೆ. ಈ ದಕ್ಷ ಪ್ರಜೇಶ್ವರ ಅವನಿಗೆ ಮೇಕೆಯ ರುಂಡವನ್ನು ಶಿರಸ್ಸನ್ನು ಹಾಕಿ ಅವನು ಬದುಕಬೇಕು ಅಂತ ಹೇಳ್ತಾರೆ. ಬದುಕಿಸ್ತಾರೆ. ಬದುಕುವಾಗ ಆ ರುದ್ರದೇವರನ್ನು ನೋಡ್ತಾರೆ. ಆವಾಗ ದಕ್ಷ ಪ್ರಜೇಶ್ವರ, ಅಯ್ಯೋ ಇಂಥ ಮಹಾನುಭಾವರನ್ನು ನಾನು ನಿಂದೆ ಮಾಡಿದ್ನಲ್ಲ, ಎಷ್ಟು ಜನ್ಮಗಳ ಪುಣ್ಯ ಮಾಡಿರಬೇಕು ಇವನು ಅಳಿಯನಾಗಿ ಸಿಗಬೇಕಾದರೆ, ನಾನು ಇವನನ್ನು ಶಿಷ್ಯ ಅಂತ ಅಂದೆ, ಆದರೆ ಇವರು ತ್ರೈಲೋಕ್ಯ ಗುರುಗಳಿವರು, ಮಹಾನುಭಾವರು ಇಷ್ಟೆಲ್ಲ ಅವಮಾನವನ್ನು ಮಾಡಿದೆ, ಕ್ಷಮೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸತೀದೇವಿ ಒಂದು ಮಾತು ಕೇಳ್ತಾಳೆ. ಸರಿ, ಆ ಸಭೆಯಲ್ಲಿ ನೀವು ಯಾಕೆ ಹೇಳಲಿಲ್ಲ? ಏನಿದ್ರು ಮಾವ ಅಲ್ಲ, ಬಂಧು ಜ್ಯೇಷ್ಠರಲ್ಲ, ಹೇಳಬಹುದಾಗಿತ್ತಲ್ಲ, ಗೌರವ ಕೊಡಬೇಕಾಗಿತ್ತಲ್ಲ, ಯೋಗ್ಯತೆಯಲ್ಲಿ ದೊಡ್ಡವರು ಹೌದು, ಆದರೆ ಅಳಿಯ ತಾನೇ, ಅಳಿಯ ಅಂದರೆ ಸಣ್ಣವರಲ್ಲ ಬಂಧುಗಳಲ್ಲಿ, ಹೇಳಬೇಕಾಗಿತ್ತಲ್ಲ ಅಂದಾಗ ರುದ್ರದೇವರು ಒಂದು ಮಾತು ಹೇಳ್ತಾರೆ. ಹೌದು, ಹೇಳಬೇಕಾಗಿತ್ತು, ಗೌರವ ಕೊಡಬೇಕಾಗಿತ್ತು, ನಾನು ಗೌರವ ಕೊಟ್ಟಿದ್ದೇನೆ, ಮನಸಾ ಗೌರವ ಕೊಟ್ಟಿದ್ದೇನೆ, ಅದೇ ಯಾರಿಗೆ ಗೊತ್ತಾಗ್ತದೆ. ಆದರೆ ಎದ್ದು ನಿಲ್ಲಬೇಕಾಗಿತ್ತು, ಆದರೆ ನಿಲ್ಲುವ ಪ್ರಸಂಗ ಅಲ್ಲಿರಲಿಲ್ಲ. ಯಾಕೆಂದರೆ ಇಲ್ಲಿ ಬ್ರಹ್ಮದೇವರಿದ್ದರು. ಬ್ರಹ್ಮದೇವರಲ್ಲಿ ನಾನು ದೇವರ ಪೂಜೆಯನ್ನು ಮಾಡ್ತಾ ಇದ್ದೆ. ಬ್ರಹ್ಮದೇವರು ಉತ್ತಮ ಅಧಿಷ್ಠಾನ ಪೂಜೆ ಮಾಡೋದಕ್ಕಾಗಿ. ಅಂಥ ಬ್ರಹ್ಮದೇವರಲ್ಲಿ ಪರಮಾತ್ಮನ ಪೂಜೆಯನ್ನು ನಾನು ಮಾಡುವಾಗ ದಕ್ಷ ಪ್ರಜೇಶ್ವರ ಬಂದ. ಅಧಮಾಧಿಷ್ಠಾನ ದಕ್ಷ. ಬ್ರಹ್ಮದೇವರಲ್ಲಿ ಪೂಜೆ ಮಾಡುವಾಗ ದಕ್ಷನಿಗೆ ಗೌರವ ಕೊಟ್ಟರೆ ಅದು ಬ್ರಹ್ಮಾಂತರ್ಯಾಮಿಯಾದ ಪರಮಾತ್ಮನಿಗೆ ಅವಮಾನ. ಅದು ನೀವೆಲ್ಲರೂ ನಾನು ದಕ್ಷನಿಗೆ ಅವಮಾನ ಮಾಡಿದೆ ಅಂತ ನೋಡ್ತಾ ಇದ್ದೀರಿ, ಆದರೆ ದಕ್ಷ ಬಂದದ್ದಕ್ಕಾಗಿ ನಾನು ಎದ್ದು ನಿಂತಿದ್ದರೆ ದೇವರಿಗೆ ಅವಮಾನವಾಗ್ತಾ ಇತ್ತು ಅನ್ನೋದಕ್ಕಾಗಿ ನಾನಲ್ಲಿ ಎದ್ದು ನಿಲ್ಲಿಲ್ಲ, ನಾನು ತಪ್ಪು ಮಾಡಿಲ್ಲ ಅಂತ ರುದ್ರದೇವರು ಹೇಳ್ತಾರೆ. ಇದು ಹೀಗೆ ಮಾಡಬೇಕು ಅಂತ ಹೇಳ್ತಾರೆ. ಸದೇಹಮಾನಿ ಹರಜೆ. ಸಣ್ಣವರಿದ್ದಾಗ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಮಾತ್ರ ಗೌರವ, ಅಲ್ಲಿ ದೊಡ್ಡವರಿದ್ದಾಗ ಪರಮಾತ್ಮನ ಪೂಜೆಯನ್ನೂ ಮಾಡಬೇಕು, ಆ ದೇಹಕ್ಕೂ ಆ ದೇಹದ ಅಭಿಮಾನಿಯಾದ ಜೀವನಿಗೂ ಗೌರವವನ್ನು ತೋರಿಸ್ಬೇಕು. ಹೀಗಾಗಿ ನನ್ನದು ಯಾವ ತಪ್ಪು ಇಲ್ಲ ಅಂತ ಅನ್ನೋದನ್ನು ಹೇಳ್ತಾರೆ. ಅಂತೂ ಆ ಯಜ್ಞ ಸುಖವಾಗಿ ಸಾಂಗವಾಗಿ ನೆರವೇರಿ ಬಿಡುತ್ತದೆ. ದಕ್ಷ ಮತ್ತೆ ಬದುಕ್ತಾನೆ. ಮತ್ತೆ ಆ ಮಹಾನುಭಾವನಾದ ದಕ್ಷ ಪ್ರಜೇಶ್ವರ ಮತ್ತು ರುದ್ರದೇವರಲ್ಲಿ ಸೌಮನಸ್ಯ ದೇವರು ಹೇಗೆ ಬೆರೆಸ್ತಾನೆ ನೋಡಿ. ಮನಸ್ಸು ವಿಕಲವಾದರೂ ಕೂಡ ನಾವಂತೆ ಮನಸ್ಸು ಮುರಿದರೆ ಹಚ್ಚಲಿಕ್ಕಾಗೋದಿಲ್ಲ. ದೇವರು ಅದನ್ನು ಹಚ್ಚಿ ತೋರಿಸಿದ್ದಾನೆ. ಎಂಥ ವೈರ, ಎಂದು ಹೇಗೆ ಬೈದಿದ್ದಾನೆ ಅವನು ದಕ್ಷ. ಆದರೂ ಅವರಿಬ್ಬ ಮನಸ್ಸು ಒಂದಾಗುವಂತೆ ಪರಮಾದ್ಭುತವಾದ ರೀತಿಯಲ್ಲಿ ಮಾಡ್ತಾನೆ ಅಂತ ಅನ್ನೋ ಕಥೆಯನ್ನು ತಿಳಿಸ್ತಾರೆ. ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ರಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಯೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಆಚಾರ್ಯ ಒಂದು ವಿನಂತಿ. ಏನು ಹೇಳ್ರಿ? ತಾವು